ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ. ಹಾಯ್ ಹಲೋ ನಮಸ್ಕಾರ. ದಸರಾದ ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ಇವತ್ತಿನ ಎಪಿಸೋಡ್ನಲ್ಲಿ ನನ್ನ ಪಕ್ಕದಲ್ಲಿ ಹಾಜರಾಗಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್. ನಗ್ಸೋದು ಸುಲಭದ ಮಾತು ಅಲ್ವೇ ಅಲ್ಲ. ಇವರೆಲ್ಲ ಕನ್ನಡದ ಸ್ಟ್ಯಾಂಡ್ ಅಪ್ ಕಾಮಿಡಿ ಅನ್ನೋ ಕಾನ್ಸೆಪ್ಟ್ಗೆ ಹೊಸ ಶೇಪ್ ಅನ್ನ ಕೊಟ್ಟವರು. IT ಕಂಪನಿಯಲ್ಲಿ ದಿನ ಬೆಳಗಾದ್ರೆ ಕೆಲಸ ಮಾಡಿಕೊಂಡು ಮ್ಯಾನೇಜರ್ ಹತ್ರ ತಲೆ ಚಚ್ಕೊಂಡು ವೀಕೆಂಡ್ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಾ ಇದ್ದವರು ವೀಕೆಂಡ್ ಬಂತು ಅಂದ್ರೆ ಸಾಕು ಅದೇ ಜೋಶ್ನಲ್ಲಿ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ರೆಸಾರ್ಟ್ಗೆ ಪಾರ್ಟಿಗೆ ಅಂತ ಹೋಗ್ತಾ ಇದ್ರು. ಅವ್ರನ್ನೆಲ್ಲ ಒಂದ್ ಕಡೆ ಕೂರಿಸಿ ನೋಡಿ ಕನ್ನಡದ ಕಾಮಿಡಿ ಅಂದ್ರೆ ಹಿಂಗಿರುತ್ತೆ, ಅದ್ರ ಶಕ್ತಿ ಹಿಂಗೆ, ನೀವೆಲ್ಲ ನಗಬೇಕು ಅಂತ ತೋರಿಸ್ಕೊಟ್ಟಂತ ಅದ್ಭುತ ಪ್ರತಿಭೆಗಳು ನಮ್ ಜೊತೆ ಇದ್ದಾರೆ. ಲೆಟ್ಸ್ ವೆಲ್ಕಮ್ ದೆಮ್. ನಮ್ ಜೊತೆಗಿದ್ದಾರೆ ಪ್ರಮೋದ್ ಅಶ್ನಾಳ್. ವೆಲ್ಕಮ್. ಥ್ಯಾಂಕ್ ಯು ನಮಸ್ಕಾರ ರೀ. ನಿಮ್ ಸ್ಟೈಲ್ ಎಲ್ಲ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ತೀರಾ ನೀವು ಶೋಸ್ ಅಲ್ಲಿ? ನನ್ನ ಸ್ಟೈಲಲ್ಲಿ ಅಂದರೆ ಪ್ಲೀಸ್ ವೆಲ್ಕಮ್ ಯಾದ್ಗೀರ್ ಬಾಯ್ ದ ಕರಾಟೆ ಕಿಡ್ ಪ್ರಮೋದ್ ಅಶ್ನಾಳ್ ಗೈಸ್ ಅಂತ. ಅಂಡ್ ನಮ್ ಜೊತೆಗಿದ್ದಾರೆ ವಿನಾಯಕ್ ಕುಲಕರ್ಣಿ. ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ನಿಮ್ ಸ್ಟೈಲು? ನಮ್ಮ ಸ್ಟೈಲ್ ಅಂದ್ರೆ ಹೆಂಗೆ ಕರೀತಾರೆ ಅಂದ್ರೆ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ವಿನಾಯಕ್ ಕುಲಕರ್ಣಿ ಅಲಿಯಾಸ್ ಸ್ವಚ್ಛ ಬ್ಯಾಚುಲರ್. ಈಗ ಆಲ್ರೆಡಿ ಬಂದ್ಬಿಟ್ಟಿದೆ, ಕೂತಿದ್ದೀರಾ. ಅಂಡ್ ನಮ್ ಜೊತೆಗಿದ್ದಾರೆ ಬಹು ಎತ್ತರದ ಪ್ರತಿಭೆ ಶ್ವೇತಾ ದೊಡ್ಮನಿ. ವೆಲ್ಕಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ನಿಮ್ ಸ್ಟೈಲ್? ನಮ್ಮ ಸ್ಟೈಲ್ನಾಗ ಅಂದ್ರೆ ನನ್ನ ಹೆಸರು ಶ್ವೇತಾ ದೊಡ್ಮನಿ, ಮನಿ ಇರೋದು 2 BHK. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ದಂಗಿತ್ತು ಅಲ್ವಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ದಂಗಿತ್ತು. ಪ್ಲೀಸ್ ವೆಲ್ಕಮ್ ಶ್ವೇತಾ ದೊಡ್ಮನಿ. ಥ್ಯಾಂಕ್ ಯು. ಮನಿ ಜಾಸ್ತಿ ಇದೆಯಾ? ಸಾಲ ತಗೋತೀರಾ ಅಥವಾ ಸಾಲ ಕೊಡ್ತೀರಾ ನೀವು? ಪರಿಸ್ಥಿತಿ ಹೆಂಗೆ ಹೇಳ್ತದಲ್ರಿ ಹಂಗ. ಮನಿ ಸಿಚುವೇಶನ್ ಮೇಲೆ ಡಿಪೆಂಡ್ ಅದು. ನಮಗೆ ಕೊಟ್ಟು ಹೋಗ್ತೀರಾ ಅಥವಾ ನಮ್ಮ ಹತ್ರನೇ ಇಸ್ಕೊಂಡು ಹೋಗ್ತೀರಾ ಹೋಗ್ತಾ? ನೀವ ಕೊಡ್ತೀರಾ ಅಂತ ಬಂದೇವ್ರಿ ನಾವು. ಸರ್ ಅಲ್ಲ ಜ್ಯೂಸ್ ಕೊಟ್ರು ಸದ್ಯಕ್ಕೆ ನೋಡೋಣ ಶೋ ಮುಗಿಯಷ್ಟಲ್ಲಿ ಏನು ಕೊಡ್ತಾರೆ. ಹಬ್ಬದ ಊಟ ಹಾಕಿ ಕಳಿಸ್ತೀವಿ, ಅದು ಗ್ಯಾರಂಟಿ. ಚಾನಲ್ ಯಾರ್ದದ ಗೊತ್ತದ, ಸೊ ಆಬ್ವಿಯಸ್ಲಿ ಕೊಡ್ತಾರೆ. ಅಂಡ್ ನಮ್ ಜೊತೆಗಿದ್ದಾರೆ ದೇಸಿ ಪ್ರತಿಭೆ ಯಶವಂತ್ ಶೆಟ್ಟಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇವರೆಲ್ರಿಗೂ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿರ್ತಾರೆ, ಸ್ಟೇಜ್ ಮೇಲೆ ಯಾರು ಕರೀತಾರೆ. ನಮಗೆ ವೆಲ್ಕಮ್ ಮಾಡೋದು ನಾನು ಆಲ್ಮೋಸ್ಟ್ ಮನೇಲೇ ರೀಲ್ಸ್ ಮಾಡೋದ್ರಿಂದ ನಮ್ಮಮ್ಮ ಹೆಂಗೆ ಕರೀತಾರೆ ಅಂತ ಹೇಳ್ತೀನಿ. ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ, ಯಶೋ ಲೋ ಬಾರಾ, ನಮ್ಮಪ್ಪಾಜಿ ಯಶವಂತ ಅಂತ ಅಂತಾರೆ. ಹಂಗೆ ಮನೇಲೆ ಕರೆಯೋದು. ನಮ್ದೇನು ಕಾರ್ಯಕ್ರಮಗಳು ಅಷ್ಟೇ. ಫ್ರೆಂಡ್ಸ್ ಹೆಂಗ್ ಕರೀತಾರೆ? ಬಾಮಚ, ಹೋಗು ಮಚ, ಮಗ, ಮಾಮ್. ಕಮೆಂಟ್ಸ್ ಅಲ್ಲಿ ಏನ್ ಕರೀತಾರೆ? ಅದು ಬೇಕು ನಮ್ಗೆ. ಕಮೆಂಟ್ಸ್ ಅಲ್ಲಿ ಶೆಟ್ರೆ ಅಂತ ಕರೀತಾರೆ. ಶೆಟ್ರೆ ತುಂಬಾ ಒಂಥರ ಏನೋ ಡೀಸೆಂಟ್ ಆಗಿ ಅವ್ರು ಹೇಳ್ಬೋದು ಮೇಡಮ್, ನೀವು ಕಟ್ ಮಾಡ್ತೀರಾ ಅದನ್ನ, ಅದಕ್ಕೆ ಹೇಳ್ತಾರೆ. ಬೇರೆ ಕಮೆಂಟ್ ಹೇಳ್ಬೋದು. ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ತರ ಕಮೆಂಟ್ ಒಳ್ಳೇದು? ಈ ತರ ಡೀಸೆಂಟ್ ಆಗಿ ಶೆಟ್ರೆ ಅಂತ ಕರೆಯೋದ ಅಥವಾ ಇನ್ನು ಡ್ಯಾಶ್ ಡ್ಯಾಶ್ ಶೆಟ್ರೆ ಅಂತ ಕರೆದ್ರೆ ನೀವು ಹೇಳಿದ್ರಿ ಮೇಡಮ್. ತುಂಬಾ ನಗ್ತಿದ್ದೀರಾ. ಒಂದ್ ನಿಮಿಷ ಇರಿ, ನಿಮ್ ಕಡೆನೂ ಬರ್ತೀನಿ. ಅದು ಸ್ವಚ್ಛ ಬ್ಯಾಚುಲರ್ ಅಂದ್ರೇನು ನನ್ಗೆ ಗೊತ್ತಿಲ್ಲ. ನಮ್ PC ರಲ್ಲೂ ಸಂಜು ಅಂತಿದ್ದಾನೆ, ಅವನಿಗೆ ಸ್ವಲ್ಪ ನಾನು ಹೇಳ್ಕೊಡ್ಬೇಕು ಸ್ವಚ್ಛ ಬ್ಯಾಚುಲರ್ ಅಂದ್ರೆ ಏನು ಅಂತ. ಅಂದ್ರೆ ನಾವೇನ್ ಸ್ವಚ್ಛವಾಗಿಲ್ವಾ? ನಾವು ಬ್ಯಾಚುಲರ್ ಇಲ್ಲ, ಇದೇ ಕಂಪ್ಲೇಂಟ್ ಬರ್ತೈತೆ ಮೇಡಮ್. ಅಂದ್ರೆ ಲೈಕ್ ಎಲ್ಲರೂ ಏನಂತಾರೆ ಬ್ಯಾಚುಲರ್ಸ್ ಅಂದ್ರೆ ಕ್ಲೀನ್ ಇರಂಗಿಲ್ಲ ಅಂತ. ಬಟ್ ಅಟ್ಲೀಸ್ಟ್ ಹೆಸರಿನಾಗರೆ ಕ್ಲೀನ್ ಇರೋನು ಸ್ವಚ್ಛ ಬ್ಯಾಚುಲರ್ ಅನ್ನೋದು ಅಂದ್ರೆ ಇಲ್ಲ, ಸ್ವಚ್ಛ ಬ್ಯಾಚುಲರ್ ಅನ್ನೋದು ಆಕ್ಸಿಮೋರಾನ್ ರೀ. ಸೊ ಹೆಸರಿಟ್ರು ನಾ ಏನ್ ಕ್ಲೀನ್ ಇಲ್ಲ. ಮನೇಲಿ ಇಟ್ಟಿರೋದ? ಇಲ್ಲ. ವಿನಾಯಕ್ ಕುಲಕರ್ಣಿಗಳು ಭಾಳ ಜನ ಇದಾರೆ. ಈ ಒಬ್ಬ ಅಂದ್ರೆ ಸ್ವಲ್ಪ ಕ್ಯಾಚಿ ಇರ್ಲಿ, ಸ್ವಚ್ಛ ಭಾರತ್ ಇಂದ ಸ್ವಚ್ಛ ಬ್ಯಾಚುಲರ್ ಬಂದ್ಬಿಟ್ಟು. ಸೊ ನಿಮ್ ಹೆಸರು ಏನ್ ಸರ್? ಹಂಗೆ ಕರಾಟೆ ಮಾಡ್ತೀರಾ? ಕರಾಟೆ ಕಲ್ತಿದ್ದೀರಾ? ಇಲ್ಲ, ಡೆಮೋ ಕ್ಲಾಸ್ ಹೋಗಿದ್ದೆ. ಅದಾದ್ಮೇಲೆ ಒಂದ್ ಸರ್ತಿ ಕರಾಟೆ ಟ್ರೈ ಮಾಡಿದೆ. ಅಲ್ಲ, ಡೆಮೋ ಕ್ಲಾಸ್ಗೆ ಹೋಗಿದ್ದಕ್ಕೆ ಈ ಟೈಟಲ್ ಬಂದಿದೆ ಅಂದ್ರೆ ಇನ್ನೇನಾದ್ರು ಕಲ್ತು ಬಿಟ್ಟಿದ್ರೆ? ಇಲ್ಲ, ಅದು ನಂದು ಒಂದು ಸ್ಟ್ಯಾಂಡ್ ಅಪ್ ಬಿಟ್ ಐತ್ರಿ. ಅದ್ರೊಳಗೆ ಕರಾಟೆ ಕಲ್ತು ನನ್ಗೆ ಏನ್ ಅನಾಹುತ ಆಯ್ತಂತ ಅದ್ರೊಳಗೆ ಹೇಳಿದ್ದೆ. ಅದು ಫೇಮಸ್ ಆಯ್ತು. ಅವಾಗ್ಲಿಂದ ಕರಾಟೆ ಕಿಡ್ ಅಂತ. ನಾನೆಲ್ಲ ಕರಾಟೆ ಕಲಿಸ್ತಾರ ಅವ್ರು ಅಂತ ಅಂದ್ರೆ ಅಪ್ಲಿಕೇಶನ್ ಆಲ್ರೆಡಿ ಹಾಕೋಣ ಅಂತ ರೆಡಿ ಆಗಿದ್ದೀರಾ? ಹೆಂಗ್ ಅನಿಸಿರಿ ನಿಮ್ಗೆ ಅವ್ರು ಕರಾಟೆ? ಒಂದ್ಸಲ ಡೌಟ್ ಬಂತು ನನಗೆ. ಈಗ ಮಂಡ್ಯದಲ್ಲಿ ಹಬ್ಬ ಅಂತಂದ್ರೆ ಯೂಶಲಿ ಬಸವಣ್ಣ ಕರ್ಕೊಂಡ್ ಬರ್ತಾರೆ, ಬುಡ್ಬುಡಿಕೆಯವರು ಬರ್ತಾರೆ. ನಾನು ಯೂಶಲಿ ಬುಡ್ಬುಡಿಕೆ ಅವ್ರದ್ದು ಜಾಸ್ತಿ ಇದ್ ಮಾಡಿದೀನಿ. ಬುಡ್ಬುಡಿಕೆ ಅವ್ರು ಬರ್ತಾರೆ, ಮತ್ತೆ ಈ ಸಿದ್ರು ಅಂತ ಬರ್ತಾರೆ. ಈ ಮಳವಳ್ಳಿ ಸೈಡಲ್ಲೆಲ್ಲ ಈ ನೀಲ್ಗಾರರು ಅಂತ ಬರ್ತಾರೆ, ದಾಸರು ಬರ್ತಾರೆ, ಸಿದ್ದಪ್ಪಾಜಿ ಮಂಟೇಸ್ವಾಮಿ ಅವ್ರದ್ದು ನೀಲ್ಗಾರರು ಅಂತ ಬರ್ತಾರೆ. ಬರ್ಲಿ ಬುಡ್ಬುಡಿಕೆ ಬೇಕಾ? ಈಗ ಬುಡ್ಬುಡಿಕೆ ಹೇಳ್ಬೇಕಾ ನಾನು ಹೆಂಗ್ ಮಾಡ್ತಾರೆ ಅಂತ?
ಲಕ್ಷ್ಮೀ ವಿಚಾರ ಅದರ ಲಕ್ಷ್ಮೀ ವಿಚಾರ ತಾಯಿ ಗೌಡ ನನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟಕಟ ಅಂತ ನುಡಿತಾ ಇದೆ. ನಿಜ ಅಂದ್ರೆ ನಿಜ ಅಂದು ಸುಳ್ಳು ತಟಪಟ ಪಡೆ ಬಡ್ಬಿಡ್ಕೆ ರಾಮಣ ಅಂತ. ನಾನು ನೂರು ದೂರ ಅಲ್ಲ ದೇಶ ಅಲ್ಲ ಕಡಪ ಅಲ್ಲ ಕಲ್ಲೂರು ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಮುತ್ತು ಒಂದು ಚೆಟ್ಟು ಒಂದು ಮಂತ್ರ ಒಂದು ಯಂತ್ರ ಒಂದು ಭೂತ ಒಂದು ಪ್ರೀತೆ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಸಾಚಿ ಇದ್ರೆ ಒಂದು ಕಾಗದ ಬರೆದು ಒಂದು ಪೋಸ್ಟ್ ಮಾಡಿ ನಮ್ಮ ಮನೆ ಕಳಿಸ್ಬಿಡು. ನಿನ್ನ ಮನೆ ಮುಂದೆ ಬಂದು ನಾನು ಕಳ್ಕೊಟ್ಬಿಡ್ತೀನಿ. ಅರ್ಥವಾಯ್ತಾ? ಓದೋ ವರ್ಷದಿಂದ ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು. ನೀನು ಇಟ್ಟಿದ್ದೆ ಹಿಂದಕ್ಕಾಗೋಯ್ತು. ತೊಟ್ಟುಪಟ್ಟೆ ಚಿಂದಿ ಆಗೋಯ್ತು. ಸೊಪ್ಸೋದನ್ ಸೌದೋಗ್ಬಿಟ್ಟೆ ಪಾಪ ನಡೀತಾ ಇದ್ದು ನಿಂತಿದ್ದವನು ಕುಸ್ತಿದ್ರು ಮಲಗೋಗ್ಬಿಟ್ಟೆ. ಅರ್ಥವಾಯ್ತಾ? ಗೌಡ ಒಂದು ಹಣ ಮಾಡ್ಬೇಕು ಆಸ್ತಿ ಮಾಡ್ಬೇಕು ಮುದ್ದು ಪೋರಿ ಹೆಣ್ಮಕ್ಳನ್ನ ಮದುವೆ ಮಾಡ್ಬೇಕು ಅಂತ ನೀನು ಹಣೆಯಲ್ಲಿ ಬರ್ದಿತ್ತು. ಆದ್ರೆ ಅವಾಗಲೇ ಹೇಳಿದ್ನಲ್ಲಪ್ಪ ಗೌಡ ನೀನು ಹಣೆ ಬರ ಅಂದ್ರೆ ಟೈಮು ಅಂದ್ರೆ ಗ್ರಾಚಾರ ಪಾಪ ಕೆಟ್ಟದ್ದಾಗೋಯ್ತು. ಸೊಪ್ಸೋದನ್ ಸೌದೋಗ್ಬಿಟ್ಟೆ ಪಾಪ. ಅವ್ರು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತಾರೆ. ಕೆಲವು ಸತಿ ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗಲ್ಲ, ಒಂಥರ ಗಾದೆ ಮಾತಲ್ಲಿ ಅದ್ ಹೇಳ್ತಾರೆ, ನಿಗೂಢವಾಗಿ ಹೇಳೋಗ್ತಾರೆ, ಈಸಿಯಾಗಿ ನಮ್ಗೆ ಅರ್ಥ ಆಗಂಗೂ ಹೇಳೋಗಲ್ಲ ಅಂತ ಹೇಳ್ತಾರೆ. ಯಶವಂತ್, ನೀವ್ ಹೆಂಗ್ ಕಂಟೆಂಟ್ ಹುಡುಕ್ತೀರಾ? ಅಂದ್ರೆ ದಿನನಿತ್ಯ ನೀವು ನೋಡ್ತಾ ಇರ್ತೀರಲ್ಲ, ಮನೆ ಸುತ್ತಮುತ್ತ ಫ್ರೆಂಡ್ಸ್ ಮಧ್ಯದಲ್ಲಿ ಏನಾಗುತ್ತೆ ಅದನ್ನೇ ಕಂಟೆಂಟ್ ಆರಿಸ್ಕೊಳ್ಳೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಎಲ್ಲ ಮೈಂಡ್ ಯಾವಾಗಲೂ ಓಡ್ತಾ ಇರುತ್ತೆ. ಈಗ ನೋಡಿ, ಈಗ ಟೈಪ್ಸ್ ಆಫ್ ಆಂಕರ್ಸ್ ಅಂತಾನು ಮಾಡ್ಬೋದು, ನಿಮ್ಮೇಲೂ ಮಾಡ್ಬೋದು, ಮಾಡಬಹುದು. ಒಂದೊಂದು ಟೀಮ್ ಹೇಗಿರ್ತದೆ ಆಯ್ತು. ಆಮೇಲೆ ಇನ್ನೊಂದು ಪೂರ್ತಿ ಮುಗಿಸ್ಬಿಡ್ತೀನಿ. ಇನ್ನೊಂದು ನಮ್ಮ ಅಮ್ಮಂದಿಗೆ ಯಾವ ರೀತಿ ಮಾತಾಡ್ತಾರೆ, ನಮ್ಮ ಚಿಕ್ಕಮ್ಮದಿರ ಜೊತೆ ಅಥವಾ ಅತ್ತೆಯರ ಜೊತೆ ಯಾವ ರೀತಿ ಮಾತಾಡ್ತಾರೆ ಅದನ್ನು ಮಾಡ್ಬೋದು. ಸುತ್ತಮುತ್ತ ಫ್ರೆಂಡ್ಸು ಏನಪ್ಪಾ ಅಂತಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್, ಅನಲೈಸ್, ಅಪ್ಲೈ, ಈ ಮೂರೇ ವರ್ಕ್ ಆಗೋದು. ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆ ಆಗುತ್ತಾ ಇದು ಕಂಟೆಂಟ್, ಅಂಡ್ ಪ್ರೆಸೆಂಟ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ವಿಷಯನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಸ್ವಲ್ಪ ಆಕ್ಟಿಂಗ್ ಸ್ವಲ್ಪ ಅಲ್ಲ ಒಂಚೂರು ಜಾಸ್ತಿ ಬಂದ್ರೆ ತುಂಬಾ ಒಳ್ಳೆ. ಸ್ವಲ್ಪ ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೊಂಚೂರು ಅವೆಲ್ಲ ಈಸಿ. ಇತ್ತಾಗೆ ಆಮೇಲೆ ನಂದೇನಪ್ಪ ಅಂತಂದ್ರೆ ಈ ಲೇಡೀಸ್ ಗೆಟಪ್ ಅವೆಲ್ಲ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ನಮ್ಮ ಮಂಡ್ಯ ಸೈಡೆಲ್ಲ ಜಾಸ್ತಿ ನೋಡ್ತಿರ್ತೀವಿ. ಆಮೇಲೆ ಇನ್ನೊಂದು ಅಸಂಪ್ಷನ್ ನಮಗೆ, ಓಕೆ ಈ ಕ್ಯಾರೆಕ್ಟ್ರು ಈ ಟೈಮ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೋದು ಅನ್ಕೊಂಡು ನಾವು ಚಿಕ್ಕ ವಯಸ್ಸಿಂದ ನೋಡಿರುವಂಥ ಕ್ಯಾರೆಕ್ಟರ್ಗಳನ್ನೇ ನಾನು ಒಂದಷ್ಟು ಸೃಷ್ಟಿ ಮಾಡಿಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಅನ್ನಕ್ಕೆ ದಾರಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಟೈಪ್ಸ್ ಆಫ್ ಆಂಕರ್ ಅಂದ್ರೆ ನನಗೆ ಕ್ಯೂರಿಯಾಸಿಟಿ, ಹೇಳಿ ತಪ್ಪು ಮಾಡ್ಕೊಂಡೆ ನಾನು. ವೇದಿಕೆ ನಿಮ್ಮದೀಗ. ಎಲ್ರಿಗೂ ನಮಸ್ಕಾರ. ಇದೀಗ ಬಂದಂಥ ಸುದ್ದಿ, ಕೋವಿಡ್ ರಾಜ್ಯಾದ್ಯಂತ ಬಹಳ ಹೆಚ್ಚಿನ ರೀತಿಯಲ್ಲಿ ಹರಡ್ತಾ ಇದೆ. ಮನೆಗೂ ಕೋವಿಡ್ ಹೋಗಿರುವಂಥದ್ದು. ಮನೇಲಿ ಎಲ್ಲರೂ ಲಾಕ್ ಆಗಿದ್ದಾರೆ. ಗೊತ್ತಿಲ್ಲ ಯಾವ ರೀತಿ ಮಿಡಲ್ ಕ್ಲಾಸ್ ಜನರಿಗೆ ಅಥವಾ ಈ ತಿಂಗಳು ಸಂಬಳವನ್ನು ನಂಬಿಕೊಂಡು ದಿನಗೂಲಿಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಜನಗಳಿಗೆ ಯಾವ ರೀತಿ ಇದು ಜೀವನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಸರ್ಕಾರವೇ ಭರಿಸ್ಬೇಕು, ಸರ್ಕಾರವೇ ಅಕ್ಕಿ ಕೊಡಬೇಕು. ಸೊಸೈಟಿನಲ್ಲಿ ಏನು ಕೊಡ್ತಿದ್ರು ಅಕ್ಕಿ, ಬೇಳೆ, ಎಣ್ಣೆ, ಸೋಪು, ಶಾಂಪು ಎಲ್ಲನೂ ಕೊಟ್ಟು ಜನರನ್ನ ಸರ್ಕಾರವೇ ಸಾಕಬೇಕು ಅಂತ ಹೇಳಬೇಕು. ಈಗ ಇವರು ರಿಪೋರ್ಟರ್, ಇವ್ರನ್ನೊಂದು ಲೈವ್ ತಗೊಳ್ಳಿ. ಹೌದು, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಕೊರೋನಾ ಹೇಗೆ ಜಾಸ್ತಿ ಆಗ್ತಿದೆ, ಆಸ್ಪತ್ರೆಗಳಲ್ಲೆಲ್ಲ ಹೆಂಗ್ ಪೇಷಂಟ್ಗಳು ಬರ್ತಾ ಇದ್ದಾರೆ. ಸೊ ಲಾಕ್ಡೌನ್ ನಿಂದ ಅಗತ್ಯ ವಸ್ತುಗಳು ತಗೊಳ್ಳೋಣ, ಇದು ಟಾಪಿಕ್ ಮುಗಿಸ್ಕೊಳ್ಳೋಣ. ಶ್ವೇತಾ, ಕೊರೋನಾದಲ್ಲೇ ಇದೆ. ಈಗ ನಮ್ಮ ಪ್ರತಿನಿಧಿ ಶ್ವೇತಾ ಅವರು ಒಂದು ಬೆಂಗಳೂರು ಜಿಲ್ಲಾಸ್ಪತ್ರೆ ಮುಂದೆ ನಿಂತಿದ್ದಾರೆ. ನಮ್ಮ ರಿಪೋರ್ಟರ್ ಈಗ ಅವ್ರನ್ನ ಕೇಳೋಣ. ಹಲೋ ಶ್ವೇತಾ ಅವರೇ, ಕೇಳಿಸ್ತಾ ಇದೆಯಾ? ಹಲೋ ಕೇಳಿಸ್ತಾ ಇದೆಯಾ ಶ್ವೇತಾ ಅವರೇ? ಹಲೋ ಕೇಳಿಸ್ತಾ ಇದೆಯಾ ಸರ್? ಕೇಳ್ತಾ ಇಲ್ಲ. ಇನ್ನೊಂದ್ಸಲ ಹೇಳ್ಬೇಕಾಗಾದ್ರೆ ಅದೇ ಜಿಲ್ಲಾಸ್ಪತ್ರೆ, ಬೆಂಗಳೂರು ಜಿಲ್ಲಾಸ್ಪತ್ರೆ ಮುಂದೆ ಯಾವ ರೀತಿ ಜನರ ಆಕ್ರಂದನ ಇರುವಂತದ್ದು, ಜನರಿಗೆ ಯಾವ ರೀತಿ ಕಷ್ಟ ಇರುವಂತದ್ದು? ಸರ್, ಭಾರಿ ಕಷ್ಟ ಅನುಭವಿಸತ್ತಾರ್ರಿ. ಜನರ ಆಕ್ರಂದನ ಮುಗಿಲು ಮುಟ್ಟೈತ್ರಿ. ಅದ್ಬಿಟ್ಟು ಬೇರೆ ಹೇಳ್ರಿ. ಯಾರ್ಯಾರು ಮಾಸ್ಕ್ ಹಾಕಿಲ್ಲ ನೋಡಿ ಅವ್ರು ಹಿಡಿದು ಮಾತಾಡಿಸಿ. ಅವ್ರಿಗೆ ಕೋವಿಡ್ ಭಯ ಇಲ್ವಾ ಕೇಳಿ, ಅವ್ರಿಗೆ ಕಪಾಲ್ ಹೊಡಿರಿ ಅವ್ರಿಗೆ ಹೇಳ್ತೀನಿ ನಾನು. ಸರ್, ನಾವ್ ಹಂಗಂತ ಹೇಳಿದಕ್ಕೆ ನೀವೇ ಮಾಸ್ಕ್ ಕೊಡ್ರಿ ಅನ್ನತಾರ್ರಿ. ಹೌದಾ? ಬಂದ್ಬಿಡಿ, ವಾಪಸ್ ಬಂದ್ಬಿಡಿ. ಎದುರುಗಡೆ ಪ್ರಮೋದ್ ಅಂತಿದ್ದಾರೆ, ಅವ್ರು ಮಾಸ್ಕ್ ಹಾಕೊಂಡಿಲ್ಲ. ಸರ್, ಮಾಸ್ಕ್ ಹಾಕೊಂಡು ಓಡಾಡ್ಬೇಕಲ್ವಾ ಸರ್? ಕೊರೋನಾ ರೀ ನನ್ನ ಕ್ಯಾರೆಕ್ಟರ್ನಾಗ ಇರ್ಬೇಕೇನು? ಒಂದ್ ವರ್ಷ ಐತ್ರಿ ಇದು ಹಾಕೊಲಾಗತ್ತ. ನಾನು ಇನ್ನ ಕ್ಯಾನ್ಸರ್ ಆಗಿಲ್ರಿ, ಕರೋನಾ ಇಲ್ಲಿಂದ ಆಗ್ತದ ನೋಡಮ್ರಿ. ಯಾರ್ರಿ ಕರೋನಾಗೆ ಔಷಧಿ ಅಂತ ಇರುವಂತದ್ದು ಶ್ವೇತಾ? ಒಂದು ಜನರ ದಡ್ಡತನ ಬಹಳ ಆಗಿದೆ ಈ ಟೈಮಲ್ಲಿ. ನಾವು ನ್ಯೂಸ್ ಚಾನಲ್ ಥ್ರೂ ಸ್ವಲ್ಪ ಎಜುಕೇಶನ್ ಕೊಡ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ನ್ಯೂಸ್ ಚಾನಲ್ ಅಲ್ಲಿ ಏನಾದ್ರು ರಿಪೋರ್ಟಿಂಗ್ ತಗೊಳ್ಳಿ, ಲೈವ್ ತಗೊಳ್ಳಿ ಅಂತ ಅದ್ಯಾಕೆ ಹಲೋ ಕೇಳಿಸ್ತಿದ್ಯಾ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ, ಕೇಳಿಸುತ್ತೆ ಕ್ವೆಶ್ಚನ್ ಕೇಳಿದ ತಕ್ಷಣ. ಒಂದು 5 ಸೆಕೆಂಡ್ ಪಾಸ್, ಇನ್ನೊಂದೇನು ಅಂತಾರೆ ಅವ್ರು ಬಹಳ
ನ್ಯೂಸ್ ಚಾನಲ್ದಾಗ ಯಾರ ತಗೋರಿ ನೀವು ತಗೊಂಡ ತಕ್ಷಣ ಅವ್ರಿಗೆ ಆ್ಯಂಕರ್ಗೆ ಇಲ್ಲೆಲ್ಲ ಹಿಂಗಾಗ್ತಿದೆ ಕೋವಿಡಿಂದ ಹಿಂಗಾಗ್ತಿದೆ ಏನಂತೀರ ಯಾರೊಬ್ಬ ರಾಕೇಶ್ ಅಂದ್ರೆ ಖಂಡಿತ 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 ಅದು ಖಂಡಿತ ಅನ್ಬೇಕಾದ್ರೆ ಏನು ಹೇಳೋದು ಗೊತ್ತಿರಂಗಿಲ್ಲ. ನೆಕ್ಸ್ಟ್ 3 ಸಲ ಖಂಡಿತ ಆದ್ಕೊಳ್ಳಿ ಗೊತ್ತಾಗ್ತದೆ. ಎಸ್ ಆಮೇಲೆ ನಾನು ನೋಡಿರೋದು ಅಬ್ಸರ್ವ್ ಮಾಡಿರೋದು ಮಟ್ಟಿಗೆ ಹೇಳಿದ್ದೇ ಹೇಳೋದು. ಎಲ್ಲರೂ 24 ಗಂಟೆ ನ್ಯೂಸ್ ಕೊಡಿ ಈಗ ಹೇಳಿದ್ದೇ ಸರಿ, ನಾನು 1 ಗಂಟೆ ನ್ಯೂಸ್ ನೋಡಿರ್ಬೋದು, ಇವ್ರು 2 ಗಂಟೆಗೆ ನೋಡಕ್ ಬರ್ಬೋದು, ಅವ್ರು 3 ಗಂಟೆಗೆ ನೋಡಕ್ ಬರ್ಬೋದು, ಅವ್ರು 4 ಗಂಟೆಗೆ ಜಾಯ್ನ್ ಆಗ್ಬೋದು. ಪೂರ್ತಿ ನಾನ್ ನೋಡಿರೋ ನ್ಯೂಸ್ ಇವ್ರು ನೋಡಿರ್ತಾರೆ ಅಂತ ಏನ್ ಗ್ಯಾರಂಟಿ, ಇವ್ರು ನೋಡಿರೋ ನ್ಯೂಸ್ ಅವ್ರು ನೋಡ್ತಾರೆ ಅಂತ ಏನ್ ಗ್ಯಾರಂಟಿ? ನೀವು ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕಾದ್ರೆ ನಿಮ್ಗೆ ಒಟ್ಟ ನಗು ಬರ್ತಿರಂಗಿಲ್ಲ? ಇಲ್ಲ ನಗ್ಲಿ ಹತ್ರಿ ನೀವು ಈಗ. ಅಲ್ಲ, ಈ ಬ್ರೇಕಿಂಗ್ ನ್ಯೂಸ್ ಕೊಟ್ರೆ ನಗಲ್ಲ, ನಾನು ಹೇಳ್ತೀನಿ. ನಗು ಏನಕ್ ಬರುತ್ತೆ? ಎಜುಕೇಶನ್ ಲೋನ್ ಇವಾಗ ರಸ್ತೆ ಗುಂಡಿ ಬಗ್ಗೆ ಒಂದು ಮಾಡ್ಬೇಡ. ರಸ್ತೆ ಗುಂಡಿ ಬಂದೇನೆ. ನ್ಯೂಸ್ 18ಗೆ ಮತ್ತೆ ಸ್ವಾಗತ. ಈಗ ನಮ್ಮ ರಿಪೋರ್ಟರ್ ರಸ್ತೆ ಮಧ್ಯ ನಿಂತಿರುವಂಥದ್ದು. ತುಂಬ ಜನ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಒಂದು ಎದುರಿಸ್ತಾ ಇರೋದು ನೋಡೋದಾದರೆ, ಇನ್ನೊಂದು ಗುಂಡಿಗಳ ಸಮಸ್ಯೆ ತುಂಬ ಇದಾಗ್ತಿದೆ. ಎಲ್ಲ ಕಡೆ ಮಳೆ ನೀರು ನಿಂತಿರುವಂಥದ್ದು, ಗುಂಡಿಯಲ್ಲಿ ಬಿದ್ದು ಬೀಳುವಂಥದ್ದು, ಈ ರೀತಿ ತುಂಬ ಆಕ್ಸಿಡೆಂಟ್ಗಳು ಆಗ್ತಾನೆ ಇದ್ದಾವೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆ ಒಂದು ಜಾಗದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ ಈಗ. ಹಲೋ ಸರ್, ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಾನು ಕೇಳಿಸ್ತಾ ಇದೆಯಾ? ನಮ್ಮ ವಾಯ್ಸ್ ಕೇಳಿಸ್ತಿದೆ. ಅಲ್ಲಿ ಗುಂಡಿ ಎಷ್ಟಾಳ ಇರುವಂತದ್ದು ಟೇಪ್ ತಗೊಂಡೋಗಿ ಅಳತೆ ಮಾಡ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಹೇಳಿ. ಒಂದ್ ಮಳ ಇರ್ಬೋದ್ರಿ, ನಾನು ನೋಡ್ಲಾಗತ್ತೀನ್ರಿ. ಒಂದ್ ಮಳ ಇರ್ಬೋದು. ಈ ಗುಂಡಿನ್ಯಾಗ ಬಿದ್ರೆ ಮಿನಿಮಮ್ 2 ಇಬ್ಬರಾದ್ರ ಸಾಯ್ತಾರ್ರಿ ಇದ್ರೊಳಗ. ಅಂತ ಗುಂಡಿ ಐತ್ರಿ ಇದು. ಮೀನಿಗೆ ಇದ್ದಾವ? ಮೀನ ಇಲ್ರಿ, ತಿಮಿಂಗ್ಲ ಇದ್ರಿ. ತಿಮಿಂಗ್ಲ ಇದ್ರಿ, ಸ್ವಲ್ಪ ದಪ್ಪ ಇದ್ರಿ. ನೀರ್ ಹಾಕ್ಬೇಕ್ರಿ ಅದಕ್ಕೆ. ನೀರ್ ಹಾಕಿಲ್ಲ ಅಂದ್ರೆ ಅದು ಸತ್ತು ಹೋಗ್ತದ್ರಿ ಈ ಗುಂಡಿ ಕಾರಣ. ಕೇಳಿಸ್ತಾ ಇಲ್ಲ ನನಗೆ, ಸ್ವಲ್ಪ ಜೋರಾಗಿ ಮಾತಾಡಿ. ಕೇಳಿಸ್ತಾ ಇಲ್ಲಲ್ರಿ, ನಾನು ಅದೇ ಗುಂಡಿನಾಗಿನ್ರಿ. ನಿಮ್ಗೆ ವಾಯ್ಸ್ ಕೇಳ್ತಾ ಹೋಲ್ರಿ, ಅದಕ್ಕೆ ಬಂದ್ರಿ ಗುಂಡಿಯಿಂದ ಹೊರಗೆ ಬರ್ತೀನಿ ಇರ್ರಿ. ನೀವು ಕೇಳಿಸ್ತಾ ಇದ್ದೀರಿ ಇವಾಗ? ಕೇಳಿಸ್ತದೆ. ಅಲ್ಲಿ ಹೋಗುವಂತ ವಾಹನ ಸವಾರರನ್ನ ಅಡ್ಡ ಹಾಕಿ ಅವ್ರನ್ನ ಕೇಳಿ, ಈ ಗುಂಡಿಯಿಂದ ನಿಮ್ಗೆ ಏನೇನು ಅಪಘಾತಗಳಾಗ್ತಿದೆ, ಏನಾಗ್ತಿದೆ, ಅವ್ರು ಎದುರಿಸ್ತಾ ಇರುವಂತ ಸಮಸ್ಯೆಗಳೇನು ಕೇಳಿ ಇವ್ರೆ. ಹಲೋ ಸರ್, ನೀವು ಈ ಗುಂಡಿ ಮೇಲೆ ಓಡಿಸೋ ಮುಂದಾಗ ನಾನು ನೋಡಿದೇರಿ, ನೀವು ಆಲ್ಮೋಸ್ಟ್ ಮುಗಲ್ ಟಚ್ ಮಾಡಿ ಕೆಳಗೆ ಬಂದಿದ್ದೀರಿ ನೀವು. ಅಲ್ಲಿ ಮೇಲೆ ಹೆಂಗೈತ್ರಿ ಕ್ಲೈಮೇಟ್? ಚಲೋ ಐತ್ರಿ ಮೇಲೆ? ಚೆನ್ನಾಗಿದೆ ಸರ್. ನಾನು ರಸ್ತೆಯಲ್ಲಿ ಗುಂಡಿ ಜಾಸ್ತಿ ಇದೆ ಅಂತ ನಾ ಫುಟ್ಪಾತ್ ಮೇಲೆ ಓಡಿಸೋದು ಸರ್ ಡೈಲಿ. ಫುಟ್ಪಾತ್ ಮೇಲೆ. ಅಲ್ಲ, ಜನರ ಗತಿ ಏನು? ಹಾಗಾದ್ರೆ ಜನರ ಗತಿ ಏನು ಕೇಳಿ. ನೀವು ಫುಟ್ಪಾತ್ ಮೇಲೆ ಓಡಿಸಿದ್ರೆ ಮಂದಿ ಎಲ್ಲಿ ಓಡಾಡ್ಬೇಕ್ರಿ? ಮತ್ತೆ ಮಂದಿ ರೋಡ್ನಾಗ ಓಡಾಡ್ತಾರ್ರಿ, ನಾವು ಫುಟ್ಪಾತ್ ಮೇಲೆ ಹೋಗ್ತೀವಿ. ಯಾರ ಬಾಳ ಹುಚ್ಚ ನನ್ ಮಗ ಕಳಿಸ್ರಿ ಅವನ ಆ ಕಡೆ. ಸರ್ ಏನು ಅಂದ್ರ ಕೊಡಿ ಸರ್, ಅವ್ರಿಗೆ ಮಾತಾಡ್ತೇನೆ. ಕಳಿಸಿ ಅವ್ನ ಆ ಕಡೆ ಕಳಿಸ್ಬಿಡಿ. ಕರ್ನಾಟಕದವ್ರಿ ಅವರು, ಯಾರು ಅವ್ರ ಆಡಳಿತ ಪಕ್ಷದವ್ರು ಇರ್ಬೇಕು, ಕಳಿಸ್ಬಿಡಿ ಆ ಕಡೆ. ಎಜುಕೇಶನ್ ಲೋನ್. ಲಾಸ್ಟ್ ಒನ್, ಬಾಣಂತನದ ಬಗ್ಗೆ ಏನ್ ಹೇಳ್ಬೇಕೀಗ? ಬಾಣಂತನ ಅಂಡ್ ಅಮ್ಮನ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್. ಬಾಣಂತಿ ಮತ್ತೆ ಅಮ್ಮ. ಸೊ ಅದೇ ನಾನು ಈ ಬಾಣಂತನ ಈಗ ಏನು ಗೊತ್ತಾ, ನಮ್ಮ ಸುತ್ತಮುತ್ತನೇ ಇರ್ತವೆ ಕ್ಯಾರೆಕ್ಟರ್ಗಳು, ನಾವು ನೋಡಿರಲ್ಲ. ಈಗ ನಮ್ಮ ಅಕ್ಕನೂ ಬಾಣಂತಿ ಆಗಿರ್ತಾರೆ, ಪಾಪು ಇರುತ್ತೆ, ಬಸ್ರಿ ಆಗಿರ್ತಾರೆ. ನಾನು ಯೋಚನೆ ಮಾಡಿದೆ, ಏನಕ್ಕೆ ಅದನ್ನ ಕ್ಯಾರೆಕ್ಟರ್ನ ತೆಗೆದು ಮಾಡಬಾರ್ದು. ಎಲ್ರಿಗೂ 1 ಕೋಟಿ ವ್ಯೂಸ್ ಹೋಗೋದ ಬಾಣಂತಿ. ಇದು ಫಸ್ಟ್ ನಾನು ಮಾಡಿದಾಗ 1 ಕೋಟಿ ವ್ಯೂಸ್, 10 ಮಿಲಿಯನ್ ಪಾಪ್ಯುಲೇಷನ್ ಇಷ್ಟ. ಆಮೇಲೆ ಸೋಷಿಯಲ್ ಮೀಡಿಯಾಗೆ ಇರುವಂತ ಪವರ್ ಹೇಳ್ತೀನಿ ಕೇಳಿ. ಮಂಡ್ಯದಲ್ಲಿ ಈ ಬುಡ್ಬುಡಿಕೆ ಹುಡಿಕೊಂಡು ಹೋಗಿದ್ದೆ ನಾನು. ನಿಜವಾದ ಬುಡ್ಬುಡಿಕೆ ತಗೊಬಂದು ಬುಡ್ಬುಡಿಕೆ ಮಾಡೋಣ ಅಂತ ಅನ್ಕೊಂಡು ಈ ಬುಡ್ಬುಡಿಕೆ ಹುಡಿಕೊಡೋಕೆ ಹೋಗಿದಾಗ ಯಾವುದೋ ಒಂದು ಸಣ್ಣ ಹಳ್ಳಿ ಕೊನೆ ಮನೆ. ಈ ಬುಡ್ಬುಡಿಕೆ ನುಡಿಸೋರು ಕೆಲವು ಜನಾಂಗದವರು ನುಡಿಸ್ತಾರೆ, ಅದನ್ನ ಒಂದು ಕಲ್ಚರ್ನ ರೂಢಿಸ್ಕೊಂಡು ಬಂದಿರೋರು ನುಡಿಸ್ತಾರೆ. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಬಾಣಂತಿ ಹಿಂಗ್ಸು, ಅವ್ರ ಮಗಳು. ಅವ್ರು ಹೇಳಿದ್ದು ನನಗೆ, ಅಣ್ಣ ಬಾಣಂತಿ ರತ್ನ ಮಾಡ್ತಿರೋಣ ಅಣ್ಣ, ಭಾಳ ಚೆನ್ನಾಗೈತೆ ಕನ್ನಡ, ಚೆನ್ನಾಗಿ ಮಾಡ್ತೀರಿ ಕನ್ನಡ ಅಂತ ಅಂದ್ಕೊಂಡು. ಅವಾಗ ಅನಿಸ್ತು ನನಗೆ, ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲ ತಲುಪಿದೆ. ಟಿವಿ ನೋಡ್ತಾರೋ ಇಲ್ವೋ, ಎಲ್ಲರೂ ಮೊಬೈಲ್ ಇಟ್ಕೊಂಡು ರೀಲ್ಸ್ ಅಂತೂ ತಳ್ತಾ ಇರ್ತಾರೆ. ಅಷ್ಟು ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿರುವಂಥದ್ದು. ಸೊ ಎಸ್, ಅದೇ ಈಗ ಬಾಣಂತಿ ಬಗ್ಗೆ ಹೇಳ್ಬೇಕಾ? ಹೇಳ್ಬೇಕು. ಅವ್ವ ಒಂಚೂರು ಬಿಸ್ನೀರು ಕಾಯಿಸ್ಕೊಡಿಲಿ. ಒಂಚೂರು ಬಿಸ್ನೀರು ಕಾಯಿಸವ, ಮಗಿಗೆ ಸ್ನಾನ ಮಾಡಿಸ್ಬಿಡಮ್ಮ. ಅಯ್ಯೋ ಮಗ ಎತ್ಕೊಬಿಡ್ತಾರಪ್ಪ. ಅಯ್ಯೋ ಕೊಡಿಲಿ, ಪ್ಯಾಂಪರ್ಸ್ ಬೇರೆ ತಂದಿಲ್ಲ, ಬಟ್ಟೆನೇ ಕೊಡಿಲಿ ಅದಾಗೆ. ಹಲೋ ಡಾಕ್ಟ್ರೇ, ಈಗ ಅದೇ ಮೊಗ ಇವತ್ತು ಹಳದಳದಿಗೆ ಹೋಯ್ತು, ಒಂಚೂರು ತೆಳ್ಳಗೊಂಟೋಯ್ತು, ಕೆಂಪಗೋಯ್ತು, ಹಸಿರುಗೋಯ್ತು. ಏನ್ ಗೊತ್ತಾ, ಈ ಬಾಣಂತಿ ಮಗು
ಏನಿದೆ ಅದ್ರ ಮೇಲೆನೆ ಆರೋಗ್ಯ ಮಾಡುವಂಥದ್ದು. ಆಲ್ಮೋಸ್ಟ್ ಹೆಂಗಸರು ಗೊತ್ತಿರುತ್ತೆ ಅದು. ಸೊ ಯಾವ ಕಲರ್ ಹೋಗುತ್ತೆ ಆ ಕಲರ್ ಮೇಲೆ ಇವತ್ತು ಏನಾಗಿದೆ ಅಂತ ಲಿಸ್ಟ್ ಇರುತ್ತೆ ಅಷ್ಟೇ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಯಾವ ಕಲರ್ ಅಂತ ಗೊತ್ತಾಗಲಿಲ್ಲ ಹೇಳಿ ಯಾವ ಫೈನಲಿ. ಪಾಪು ಎಲ್ಲಾ ಕಲರ್ ಹೋಗ್ತಾವಂತೆ. ನನ್ಗೆ ನೆನಪಿದ್ರೆ ಹೇಳುವೆ, ನನ್ಗೆ ನೆನಪಿಲ್ಲ. ಅದಷ್ಟೇ ಅಲ್ಲ, ಅದ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಟೆನ್ಷನ್ ಹೌದು, ಮಾಡ್ಕೊಳ್ಳಿಲ್ಲ ಅಂದ್ರೆ ಟೆನ್ಷನ್ ಆಗುತ್ತೆ. ಬನ್ನಿ ಸರ್, ಪ್ರಮೋದ್ ಸರ್ ಪ್ಲೀಸ್. ಈಗ ವೇದಿಕೆ ನಿಮ್ದು ಫೇಮಸ್ ನೆನಪಲ್ಲಿರುತ್ತಲ್ಲ. ನೆನಪಲ್ಲಿರೋದಂದ್ರೆ ನೀ ಫೇಮಸ್ ಅಲ್ರಿ, ನಾನು ಇವಾಗಲೂ ಅದೇ ಇದೀನಿ. ಒಂದು ಸಿಗ್ನೇಚರ್ ಅಂತ ಒಂದಿರುತ್ತಲ್ಲ ನಿಮ್ದು. ಸೊ ಏನಂದ್ರೆ ಇವಾಗ ನಾನು ಮಿಡಲ್ ಕ್ಲಾಸ್ ಬಗ್ಗೆ ಭಾಳ ಮಾತಾಡ್ತೀನಿ ರೀ. ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ರೀ. ಮೊನ್ನೆ ನಾನು ಇವಾಗ ಪೇಸ್ಟ್ರಿ ಅನ್ನೋದು ಕಲ್ತೀನಿ ರೀ. ನಂಬಲ್ಲಿ ಎಲ್ಲ ಫ್ರಿಜ್ ಕೇಕೆ ಅಂತಾರೆ ರೀ ನಂಬಲ್ಲಿ. ಮೊನ್ನೆ ತನಕ ಫ್ರಿಜ್ ಕೇಕ್ ಅಂತಿದ್ದೀರಿ. ನನ್ನ ಮಗ ಬಂದಲ್ಲಿ ಅಣ್ಣ ಅಪ್ಪ ಫ್ರಿಜ್ ಕೇಕ್ ಅಲ್ಲ ಅದು ಪೇಸ್ಟ್ರಿ ಅಂತಾರಂತ. ಸೊ ಮಿಡಲ್ ಕ್ಲಾಸ್ ಅವ್ರು ಅಂದ್ರೆ ಹಿಂಗೆ ರೀ. ಅವಾಗ ಹೇಳಿದ್ನಲ್ರಿ, ಅವ್ರಿಗೆ ಕಂಡಿಡಿಯೋದು ಭಾಳ ಈಸಿ. ನೀವು ಅವ್ರ ಗಾಡಿ ಮೈಲೇಜ್ ಕೇಳ್ರೆ ಅವ್ರು 2 ಮೈಲೇಜ್ ಹೇಳ್ತಾರೆ. ಒಂದು ವಿತ್ ಎ ಸಿ, ಇನ್ನೊಂದು ವಿತೌಟ್ ಎ ಸಿ. ಅದೇ ಡೀಸೆಲ್ ಗಾಡಿ ಹೇಳಿದ್ರೆ ವಿದಿನ್ ಸಿಟಿ ಔಟ್ಸೈಡ್ ದ ಸಿಟಿ. ನಮ್ಮಲ್ಲಿ ಮಿಡಲ್ ಕ್ಲಾಸ್ ಅಂತಲ್ರಿ, ನಮ್ಮಲ್ಲಿ ನ್ಯಾನೋ ಅದ್ರಿ ಗಾಡಿ. ನೀವು ನೋಡ್ರಿ, ನ್ಯಾನೋ ನೋಡಿರಲ್ರಿ, ನೀವು ಎಲ್ಲರೂ ನೋಡ್ರಿ. ನ್ಯಾನೋ ನೋಡಿದ್ರೆ ಹೆಂಗೆ ಅನಿಸ್ತದೆ ಅಂದ್ರೆ ಇದನ್ನ ಮಾತ್ರ ಓವರ್ಟೇಕ್ ಮಾಡಲೇಬೇಕು ಅಂತ ಫೀಲಿಂಗ್ ಬರ್ತದ್ರಿ ಎಲ್ಲರಿಗೆ. ಮೊನ್ನೆ ಒಬ್ಬ ಸೈಕಲ್ದಾಗ ಬೆನ್ನತ್ತೇನ್ರಿ ನನಗೆ. ಅವ್ನ ಸೈಕಲ್ 2 ಲಕ್ಷದ ರೀ, ನಂದು ಗಾಡಿ 1 ಲಕ್ಷ. ಅವ್ನ ಸೈಕಲ್ನಾಗ 24 ಗೇರ್ ಅದಾವಂತ್ರಿ, ನಂಬಲ್ಲಿ 4 ಗೇರ್. ಅವ ನಂಗೆ ಓವರ್ಟೇಕ್ ಮಾಡ್ಬೇಕಂತ ಹೊಂಟನ್ರಿ, ಕೈ ಬಿಟ್ಟು ಬೇರೆ ಓಡ್ಸಕತ್ತಾನ್ರಿ ಹಿಂಗೆ ಗಾಡಿ ಸೈಕಲ್. ಅವ ನಮ್ಮ ಮನೆ ಬಾಜಿದೆ ಅವ್ರಲ್ರಿ. ನಾ ವಿಂಡೋ ತೆಗೆದು ಹೋಗ್ಲಿ ನಿಮ್ಮ ಅಪಾರ್ಟ್ಮೆಂಟ್ ಹಿಂದೆ ಹೋಯ್ತು ಹೋಗ್ಲಿ ಅಂತಂದ್ರೆ ಇಲ್ಲ ನಿನಗೆ ಓವರ್ಟೇಕ್ ಮಾಡಿ ಮನೆಗೆ ಹೋಗ್ತೀನಿ ನಾನು ಅಂತ ಅನ್ನಕತ್ತಾನ್ರಿ ನಾವು. ಇವ ನೋಡ್ರಿ, ನ್ಯಾನೋ ತೊಗೊಳಕ್ಕೆ ಹೋಗಿದ್ನಲ್ರಿ, ನಾನು ಶೋರೂಮ್ಗೆ ಹೋಗಿದ್ನಲ್ರಿ. ಒಳಗೆ ಟೆಸ್ಟ್ ಡ್ರೈವಿಗೆ ಹೊಂಟೀನಿ ರೀ. ಅವ ಸೇಲ್ಸ್ ಮ್ಯಾನ್ ಇರ್ತಾನಲ್ರಿ. ಸೇಲ್ಸ್ ಮ್ಯಾನ್ ಎಕ್ಸ್ಪ್ಲೇನ್ ಮಾಡ್ಲತ್ತ, ಸರ್ ಇದು ಸ್ಟೇರಿಂಗು, ಇದು ಗೇರು, ಬ್ರೇಕು, ಸ್ಟೇರಿಂಗು ಗೇರು ಬ್ರೇಕ್ ಅನ್ಲತ್ತ. ನಾನು ಅಂದೆ ಇಲ್ಲಿ ಬರೀ ಅದೇ ಹೇಳಾಗತ್ತೆಲ್ಲ, ಅದು ಗೊತ್ತದ ನನಗೆ, ಸೇಫ್ಟಿಗೆ ಏನು ಫ್ಯೂಚರ್ ಅವ ಅದೇ ಹೇಳಿ ಅಂತ. ಸರ್ ನಿಮ್ಮ ರಿಲಿಜನ್ ಯಾವುದು ಅಂತ ಕೇಳ್ತಾನ್ರಿ. ನಾನು ನಿನ್ಗೆ ಯಾಕೆ ಬೇಕಲೇ ನನ್ನ ರಿಲಿಜನ್ ತೊಗೊಂಡು ಅಂತ. ನಿಮ್ದು ಯಾವ್ದು ರಿಲಿಜನ್ ಸರ್? ಅದ್ರ ಫೋಟೋ ಇಡ್ತೀನಿ ಸರ್ ಎದ್ರೆ, ಅದೇ ಸೇಫ್ಟಿ ಸರ್. ನೋಡ್ರಿ ನ್ಯಾನೋ ನೋಡ್ರಿ, ಹಿಂಗೆ ಗಾಡಿ ನೋಡ್ರಲ್ರಿ ಹೆಂಗೆ ಮಾಡ್ರೆ ಗೊತ್ತೇನ್ರಿ. ನ್ಯಾನೋ ಡಿಸೈನರ್ ಒಬ್ಬ ಇಲ್ಲಿ ಕುಂತಾನ್ರಿ, ಶ್ವೇತಾ ದೊಡ್ಡ ಮನಿ ಅಂತ ಡಿಸೈನರ್. ಅಲ್ಲಿ ಆರ್ಕಿಟೆಕ್ಟ್ಸ್ ಕುಂತಾರ್ರಿ 4-5 ಮಂದಿ. ಅವ್ರು ಅಲ್ಲಿಂದನೇ ಕೇಳ್ಯಾರ, ಹೆಂಗೆ ಮಾಡಮ್ರಿ ಗಾಡಿ ಅಂತ. ಒಂದು ಸಣ್ಣದು ಮಾಡಲೇ ಈಟ್ ಅಂತ ಅಂದನ್ರಿ. ಅವ ಇಲ್ಲೇ ಕುಂತಾನ್ರಿ, ಅವ್ರು ಈಟೇ ಮಾಡ್ಯಾರ ಗಾಡಿ ಅದನ್ನು. ಇವ್ ನೋಡ್ರಿ, ಮಿಡಲ್ ಕ್ಲಾಸ್ ಅವರಿಗೆ ನ್ಯಾನೋ ಗಾಡಿನೇ ಸಾಕು. ಹೈ ಎಂಡ್ ಗಾಡಿನಾಗ ಏನು ಫೀಚರ್ ಇರ್ತಾವ್ರಿ? ಫಾಗ್ ಲ್ಯಾಂಪ್ ಅಂತ. ನಾವು ಉತ್ತರ ಕರ್ನಾಟಕದವ್ರಿಗೆ ಫಾಗ್ ಲ್ಯಾಂಪ್ ಕೊಡ್ತಾರಂತ. ಯಾಕಂದ್ರೆ ನಮ್ಮಲ್ಲಿ ಎಷ್ಟು ಬಿಸಿಲು ಇರ್ತದಂದ್ರೆ ನಮ್ಮ ಮಂಜು ಯಾವಾಗ ಕಾಣಿಸ್ತಾ ಗೊತ್ತನ್ರಿ ಉತ್ತರ ಕರ್ನಾಟಕ. ನಮ್ಗೆ ಕ್ಯಾಟ್ರಾಕ್ಟ್ ಆಗಿರ್ಬೇಕ್ರಿ ಅವಾಗ. ಇಲ್ಲ ಅಂದ್ರೆ ನಮ್ಮ ಮಂಜೆ ಕಾಣೋದಿಲ್ಲ. ಇನ್ನೊಂದು ಪಾರ್ಕಿಂಗ್ ಅಸಿಸ್ಟೆಂಟ್ ಅಂತಾರೆ, 2 ಲಕ್ಷ ಎಕ್ಸ್ಟ್ರಾ ಕೊಡ್ಬೇಕಂತ. ಇವಾಗ ನೋಡ್ರಿ, ನಮ್ಮ ದೇಶದಾಗ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಆದಂತಂದ್ರೆ 1 ಹಾರ್ ನೋಡಿದ್ರೆ 4 ಮಂದಿ ಬರ್ತಾರೆ ಅಸಿಸ್ಟ್ ಮಾಡಕ್ಕೆ ನಮಗೆ. 10 ರೂಪಾಯಿ ಚಾ ಕುಡಿಸಿದ್ರೆ ಆಯ್ತು ರೀ, ಸೀದಾ ಅಣ್ಣ ಲೆಫ್ಟ್ ಅಣ್ಣ ರೈಟ್ ಅದಂತ್ರಿ. ಇವಾಗ ಇನ್ನೊಂದು ಏನು ಫೀಚರ್ ಅಂತಂದ್ರೆ, ಇನ್ನೊಂದು ಏನು ಫೀಚರ್ ಕೊಡ್ತಾರೆ ಹೈ ಎಂಡ್ ಗಾಡಿನಾಗ ಅಂದ್ರೆ, ಸನ್ ರೂಫ್ ಏನಾದ್ರು ಇದೆಯಾ? ಹಾಂ, ಸನ್ ರೂಫ್ ಅಂತಂದು. ನಮ್ಮೂರಾಗ ನಾವು ಕಾರ್ ತೊಗೊಂಡಿದ್ದೆ ಸನ್ಲಿಂದ ಉಳಿಲಾಕ ತೊಗೊಂಡಿವ್ರಿ ನಾವು. ಅಷ್ಟು ಬಿಸಿಲಂತ ಸನ್ ರೂಫ್ ಕೊಡ್ತಾನಂತ್ರಿ. ಉತ್ತರ ಕರ್ನಾಟಕದವ್ರಿಗೆ ಉರ್ಸಕ್ಕೆ ಯಾಕಾಗಲ್ಲ ಅಂದ್ರೆ ನಾವು ಇರೋದೇ ಬಿಸಿಲಾಗಿರ್ತೀವಿ ರೀ. ನಾವು ಆಲ್ರೆಡಿ ರೋಸ್ಟ್ ಆಗಿರ್ತೀವಿ ನಾವು. ಇವಾಗ ನಾನು ಎಲ್ಲಾರ ಇವಾಗ ಏನೋ ಆಮ್ಲೆಟ್ ತಿನ್ನಕ್ಕೆ ಹೋದ್ರೆ ನಾನು ಹಾಫ್ ಫ್ರೈ ತೊಗೊಂತೀನಿ ರೀ ನಾನು ಕೈ. ಯಾಕಂದ್ರೆ ನಮ್ಮ ಊರಾಗ ಕೈಯಾಗ ಬರತಕ್ಕ ಫುಲ್ ಫ್ರೈ ಆಗಿರುತ್ತೆ ರೀ ಅದು. ಅಷ್ಟು ಬಿಸಿಲ್ರಿ ನಮ್ಗೆ. ಸೊ ನಮ್ಗೆ ಅದಕ್ಕೆ ಉರ್ಸೋಕ್ಕಾಗೋದಿಲ್ಲ ರೀ. ನಮ್ಮ ಊರಾಗ ನಮ್ಮ ಮನೆ ಮಿಡಲ್ ಕ್ಲಾಸ್ ಮನೆ ಅಂತ ಹೇಳಿದಿಲ್ಲ. ನಮ್ಮ ಊರಾಗ ನಮ್ಮ ಮನೆ ಎಲ್ಲ ಜಾಯ್ನ್ ಅದಾವ್ರಿ. ಹೆಂಗಂತಂದ್ರೆ ನಮ್ಗೆ ಎಲ್ಲ ಕಾಮನ್ ವಾಲ್ ಅದಾವ್ರಿ ನಮ್ಮ ಊರಾಗ. ಕಾಮನ್ ಹೆಂಗಂದ್ರೆ ನಮ್ಮ ಮನೆಯಿಂದ ಬಾಜು ಮನೇಲಿ ನಾವು ಕೇಳ್ಕೊಬೋದು ಎಷ್ಟು ಅವ್ರು ಏನು ಮಾತಾಡ್ಲಾಗತ್ತಾರ ನಾವು ಕೇಳ್ಬೋದು. ಅಷ್ಟು ಜಾಯ್ನ್ ಅದಾವ್ರಿ. ಪೆನೆನ್ಸುಲಾ ಇದ್ದಂಗೆ ಐತ್ರಿ ನಮ್ಮ ಮನೆ. ಅಂದ್ರೆ 3 ಸೈಡ್ ಲ್ಯಾಂಡ್, 1 ಸೈಡ್ ಓಪನ್ ಐತ್ರಿ ಅಷ್ಟೇ. ಇವ್ ನೋಡ್ರಿ, ನಮ್ಮ ಮನ್ಯಾಗ ನಾವು ರೈಸ್ ಮಾಡೋದಿದ್ರು ಅವ್ರ ಮನ್ಯಾಗ ಟೈಮಿಂಗ್ ನೋಡಿ ನಾವು ಕುಕ್ಕರ್ ಏರಿಸ್ತೀವ್ರಿ. ಯಾಕಂದ್ರೆ ಸೀಟಿ ಹೊಡೆದಾಗ ಕನ್ಫ್ಯೂಸ್ ರೀ, ಅವ್ರ ಮನೇನ ಸೀಟಿ ಹೊಡ್ಯಾಕತ್ತದ, ನಮ್ಮ ಮನೇನ ಸೀಟಿ ಹೊಡ್ಯಾಕತ್ತದ ಅಂತಂದು. ನಮ್ಮ ಮನೆ ಎಷ್ಟು ಸಣ್ಣದಾಗ ಗೊತ್ತೇನ್ರಿ ನಮ್ಮ ಊರಾಗ. ನಾ ಒಂದ್ಸಲ ದೊಡ್ಡ ಟಿ ವಿ ಇರಲಿ ಅಂತಂತಂದು ಒಂದು 40 ಇಂಚ್ ಟಿ ವಿ ತೊಗೊಂಡಿನಿ ರೀ ನಮ್ಮ ಮನ್ಯಾಗ. 30 ಇಂಚ್ ಬೇರೆ ಮನೆಗೆ ಹೋಗೈತೆ. ನಾವು ಕನ್ನಡದ ಕೋಟ್ಯಾಧಿಪತಿ ನೋಡಕತ್ತೀವಿ ರೀ. ಕಂಟೆಸ್ಟೆಂಟ್ ನಾವು ನೋಡ್ಲಾಕತ್ತೀವಿ ರೀ. ಪುನೀತ್ ರಾಜ್ಕುಮಾರ್ ಅವ್ರು ನೋಡ್ಲಾಕತ್ತಾರೆ.
ಈ ಜೋಕ್ ಭಾಳ ಮೊದಲೇ ಬರ್ದಿದ್ದೆ ರೀ. ಪುನೀತ್ ಸರ್ ಇವತ್ತಿಲ್ಲ, ಬಟ್ ಈ ಜೋಕ್ ತರ ನಾವು ಯಾವತ್ತು ಅವ್ರನ್ನ ನೆನೆಸ್ಕೊಂತೇನೆ ರೀ. ಪುನೀತ್ ಸರಿಗೆ ಒಂದ್ಸಲ ನೆನೆಸ್ಕೊಂಡು ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿರಿ ಸರ್. ಸೊ ಅಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ ರೀ. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಇವಾಗ ಎತ್ತರದ ಪ್ರತಿಭೆ ಶ್ವೇತಾ ಅವರು. ಎಸ್ ಥ್ಯಾಂಕ್ ಯು. ಏನು ಹೇಳೋಣ? ಹಾಂ, ಕುಳ್ರು ನೋಡಿದ್ರೆ ಒಂದು ಲೈನ್ ಐತಲ್ಲ ಕನ್ನಡದೊಳಗೆ, ಕಳ್ರು ನಂಬಿದ್ರು ಕುಳ್ರು ನಂಬಾರ್ದು ಅಂತ. ನಂಬೇಡ್ರಿ ನಂಬಕ್ ಹೋಗ್ಬೇಡ್ರಿ, ನಂಬ್ರಿ ಅಂತ ಯಾರು ಹೇಳ್ಯಾರ ಹೇಳ್ರಿ, ನಂಬೇಡ್ರಿ. ಆಮೇಲೆ ಒಂದು ಏನಂದ್ರೆ ನಮಗೆ ಗುರ್ತದ, ಲೈಕ್ ನಾವು ನಮ್ಮ ಲಿಮಿಟ್ನಾಗ ಇರ್ತೇವಿ ಅಂದ್ರೆ ಕುಳ್ರು ನಮ್ಗೆ ಗುರ್ತೈತಿ. ಯಾಕಂತಂದ್ರೆ ನಮಗೂ ಹೊಡ್ಯಾಕೆ ಆಸೆ ಐತ್ರಿ ರಾಯಲ್ ಎನ್ಫೀಲ್ಡ್. ಬಟ್ ನಾವು ಸೆಟಲ್ ಆಗೋದು ಅವೆಂಜರ್ಗೆ ಆಗಂಗಿಲ್ಲ, ಹೌದಿಲ್ರಿ? ಆಮೇಲೆ ಕುಳ್ರದ್ದು ಏನು ಪ್ರಾಬ್ಲಮ್ ಅಂತ ನೋಡಿರ್ಬೋದು ನೀವು. ಮನೆಯೊಳಗೆ ಅಡುಗೆ ಮನೆಯೊಳಗೆ ಏನು ಸ್ಟವ್ ಇಡ್ತೇವಲ್ಲ ಕಟ್ಟಿ, ಎಷ್ಟು ಎತ್ತರ ಇರ್ತೈತಿ. ನಾ ಸ್ಟೂಲ್ ಹಾಕೋಬೇಕು ಅದಕ್ಕೆ. ಆಮೇಲೆ ನೀವು ಹಚ್ಚಕ್ಕೆ ಹೋಗ್ತೀರಿ ಸ್ಟವ್, ಬಟ್ ನಿಮ್ಗೆ ಸಿಗು ಸಿಲಿಂಡರ್ ಅಷ್ಟು ಎತ್ತರ ಇರ್ತದಲ್ಲ, ಸಮಸ್ಯೆ ಆಗ್ತೈತಿ. ಇದು ನಾ ಏನು ಸುಳ್ಳು ಹೇಳತ್ತಿಲ್ಲ. ನಾ ಸಣ್ಣಕ್ಕಿದ್ದಾಗ ನಮ್ಮ ಮಮ್ಮಿ ಏನು ವಿಚಾರ ಮಾಡಿದ್ರು ಅಂದ್ರೆ, ನಮ್ಮ ಮಮ್ಮಿ ಏನು ಮಿಡಲ್ ಕ್ಲಾಸ್ ಮಮ್ಮಿಗಳ್ರಿ. ಹಾಂ, ನಾ 5 ವರ್ಷದ ಹುಡುಗಿ ಇದ್ದಾಗ ನಮ್ಮ ಮಮ್ಮಿ 15 ವರ್ಷದ ಡ್ರೆಸ್ ತಗೊಳ್ಳೋರು. ಹುಡುಗಿ ಬೆಳಿತಾಳು ನಾ ಬೆಳಿಲಿಲ್ಲ, ಇನ್ನೂ ತನ ಹಾಕೋತೇನ್ರಿ ನಾ. ಖರೆ ಏನ್ ಮಾಡೋದು, ಹೌದಿಲ್ರಿ? ಆ್ಯಂಡ್ ಸ್ಕೂಲ್ನಾಗ ಫ್ಯಾನ್ಸಿ ಡ್ರೆಸ್ ಅದು ಎಲ್ಲ ಇದ್ದಾಗ ನಮ್ಮ ಮಿಡಲ್ ಕ್ಲಾಸ್ ಮಮ್ಮಿಗಳು ಖರ್ಚು ಮಾಡ್ತಿರ್ಲಿಲ್ಲ. ಎಷ್ಟಾಕೈತೆ ಅಷ್ಟು ರೊಕ್ಕ ಉಳಿಸ್ಬೇಕು ಅನ್ನೋರು. ಸೊ ನಮ್ಮ ಮಮ್ಮಿ ನಂಗೆ 1 ವರ್ಷ ಏನು ಮಾಡಿಬಿಟ್ಟಿದ್ರು ಅಂದ್ರೆ ಭಿಕ್ಷುಕಿ ಮಾಡಿದ್ದಾರೆ. ಭಿಕ್ಷುಕಿಗೆ ಏನು ಖರ್ಚು ಐತೆ ಹೇಳ್ರಿ? ಹಳೆ ಅರ್ಬಿ ಹಾಕೋಬೇಕು, ಒಂದು ಯಾವ್ದಾರ ನೆಗ್ಗಿರ ತಾಟ್ ಕೊಡ್ತಾರ ಲುಕ್ ಮ್ಯಾಚ್ ಮಾಡಾಕ. ನಾ ಸ್ಟೇಜ್ ಮೇಲೆ ಹೋಗಿನ್ರಿ, ನಾ ಹೋಗಿ ನಿಂತೀನಿ, ಜಡ್ಜಸ್ ಎಲ್ಲ ಗಾಬರಿ ಆಗ್ಬಿಟ್ರು. ಕಳಿಸ್ರಿ ಹುಡುಗಿಗ ಯಾರೋ ಭಿಕ್ಷುಕಿ ಬಂದಾಳ, ನಮ್ಮ ಟೀಚರ್ ಬಂದ್ರಿ. ಇಲ್ರಿ ಆಕಿ ಭಾಗವಹಿಸಾಳ್ರಿ ಅದ್ರ ಫ್ಯಾನ್ಸಿ ಡ್ರೆಸ್ದಾಗ ಅಂತಂದು. ಜಡ್ಜಸ್ ಎಷ್ಟು ಇಂಪ್ರೆಸ್ ಆಗ್ಬಿಟ್ರ ಅಂದ್ರೆ ನಂಗೆ ಹೋಗು ಮುಂದೆ 100 ರೂಪಾಯಿ ತಾಟ್ನೆ ಹಾಕಿದ್ರೆ ಹಿಂಗೆ ಭಾಳ ಆಗ್ತಾವ. ಎಷ್ಟು ಸಿಕ್ಕಿದ್ದಕ್ಕೀಗ ಅದು ಖರೆ ಇಲ್ಲ, ಇವತ್ತು ಕಾಯತ್ತೇನ ಎಷ್ಟು ಸಿಕ್ತದೆ. ಸೊ ಹಿಂಗೆ ಭಾಳ ಅನಾಹುತ ಆಗ್ತದವಲ್ಲ. ಆಮೇಲೆ ಈಗ ನಂಗೆ ಚಪ್ಪಲ್ ಅಂಗಡಿಗೂ ಹೋದ್ರು ಅಷ್ಟ. ಹುಡುಗಿರಿಗೆ ಮೇಡಮ್ ಚಂದ ಚಪ್ಪಲಿ ಇರ್ತಾವಲ್ಲ, ಫ್ಲಾಟ್ಸ್ ಅವು ಇವು, ಬಟ್ ನಂಗೆ ಯಾವ ನಂದು ಕಾಲ್ ಸೈಜ್ ಒಳಗೆ ಸಿಗಂಗಿಲ್ಲ. ಕಾರಣ ಪಾದ ಚಿಕ್ಕವದಾವು. ನಾ ಅಂಗಡಿಗೆ ಹೋಗ್ತೀನಿ, ಪಾಪ ಅಂಗಡಿ ಅವನ ಹೇಳ್ತಾನೆ, ಮೇಡಮ್ ನೀವು ಈ ಸೆಕ್ಷನ್ನಾಗ ಹೋಗ್ಬಾರ್ದ್ರಿ, ಆ ಸೆಕ್ಷನ್ ಇದು ಖರೆ ಈಗೂ ಆಗ್ತಾವ. ಅದಕ್ಕೆ ಎಲ್ಲ ಸ್ಟೈಲ್ದು ಚಪ್ಪಲ್ ಹಾಕೊಳಂಗಿಲ್ಲ ನಾವು, ಅದಕ್ಕೆ ಸ್ನೀಕರ್ಸಿಗೆ ಫಿಕ್ಸ್ ಆಗ್ಬಿಟ್ಟೇವ್ರಿ. ಎಲ್ಲಾರ ಹೋಗ್ಲಿ ಸುಮ್ಮನೆ ಬೂಟ್ ಹಾಕೊಂಡು ಹೋಗೋಣ ಅಂತಂದು. ಸೊ ಹಿಂಗೆ ಪ್ರಾಬ್ಲಮ್ ಆಗ್ತಾವಲ್ಲ. ಇದೆಲ್ಲಾನು ನೋಡಿ ನಂಗೆ ಎಲ್ಲರೂ ಕೇಳ್ತಾರ್ರಿ. ಬಿಕಾಸ್ ನಮ್ಮ ಮನೆಯೊಳಗೆ ನಮ್ಮ ಅಪ್ಪಾಜಿ ಎಲ್ಲರೂ ಹೈಟ್ ಅದಾರ ಅತ್ತ. ನಂಗೆ ಕೇಳೋದು ಕ್ವೆಶನ್ ಏನಪ್ಪಾ ಅಂತಂದ್ರು, ನಿಮ್ಮ ಮನಿ ಒಳಗೆ ಎಲ್ಲರೂ ಹೈಟ್ ಅದಾರ, ನೀ ಯಾಕೆ ಇಷ್ಟು ಕುಳ್ ಹುಟ್ಟಿ ಅಂತಂದ್ರೆ, ಅಲ್ಲಪ್ಪ ನಾ ಯಾಕೆ ಹುಟ್ಟೇನ ಅನ್ನೋದ ಗೊತ್ತಿಲ್ಲ, ಯಾಕೆ ಇಷ್ಟು ಹುಟ್ಟಿ ಅಂದ್ರೆ ನಾ ಏನ್ ಹೇಳಿ. ಇಷ್ಟು ನಂದು ಜೋಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಎತ್ತರಕ್ಕೆ ಬೆಳೀರಿ ಅಂತ ಹೇಳಿ ವಿಶ್ ಮಾಡೋಣ ಅಂದ್ರೆ ಇನ್ ಬೆಳೆಯಲ್ಲ ಅಲ್ವಾ? ಅವಾಗ ಕೊಡ್ಸಿದ್ದಾರೆ ಬಟ್ ಸೂಪರ್. ಅಂದ್ರೆ ಕೆಲವೊಂದ್ಸತಿ ನಮ್ಮ ಮೈನಸ್ ಪಾಯಿಂಟ್ಸ್ ಹೆಂಗ್ ಪ್ಲಸ್ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್. ಸೀರಿಯಸ್, ಬೇರೆ ಆಡ್ಕೊಳ್ಳೋದಕ್ಕಿಂತ ನಮಗೆ ನಾವೇ ಆಡ್ಕೊಂಡ್ಬಿಡೋದು ಬೆಸ್ಟ್. ಸೂಪರ್, ಅದು ಬೆಸ್ಟ್. ಈಗ ಸ್ವಚ್ಛ ಬ್ಯಾಚುಲರ್, ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್. ಹೊಡ್ರಿ ಚಪ್ಪಾಳೆ ಹೊಡ್ರಿ. ಪ್ಲೀಸ್ ವೆಲ್ಕಮ್ ಸ್ವಚ್ಛ ಬ್ಯಾಚುಲರ್ ಸ್ಟೇಜ್ ಪ್ಲೀಸ್. ನೀವು ಜಸ್ಟ್ ಸೆಲ್ಫ್ ಡಿಪ್ರಿಕೇಟಿಂಗ್ ಇದ್ದ ಹೇಳ್ತೀರಲ್ರಿ. ಸೊ ನಾ ಸ್ಟಾರ್ಟ್ ಮಾಡಿದ್ದು ಹಂಗೆ. ಯಾಕಂದ್ರೆ ಈಗ ನೋಡ್ರಿ, ನಾನು ಸಿಕ್ಕಾಪಟ್ಟೆ ಫೇಮಸ್ ಇದ್ದೇನೆ, ಒಂದಿಷ್ಟು ಮಂದಿ ಇಲ್ಲ ಅನ್ಬೋದು. ನಾ ಪ್ರೂವ್ ಮಾಡ್ತೇನೆ ಆದ್ರೆ. ಯಾಕಂದ್ರೆ ನೀವು ಜಿಮ್ಗೆ ಹೋಗಿರ್ತಿರಲ್ಲ, ಜಿಮ್ಗೆ ಹೋದಾಗ ಅಲ್ಲಿ ಹೊರಗಡೆ ದೊಡ್ಡ ಹೋರ್ಡಿಂಗ್ ಇರ್ತದಲ್ಲ, ಬಿಫೋರ್ ಆಫ್ಟರ್ ಪಿಕ್ಚರ್ ಹಾಕಿರ್ತಾರೆ ನೋಡು, ಆ ಬಿಫೋರ್ ಪಿಕ್ಚರ್ ನಂದು. ನಂಗೆ ಸ್ಟ್ಯಾಂಡಪ್ ಶೋ ಕಾಲ್ ಬರಂಗಿಲ್ಲ. ಒಂದು ಹೊಸ ಜಿಮ್ ಓಪನ್ ಆಗ್ಲೈತೆ ರೀ, ಬನ್ನಿನ ಮೇಲೆ ಬಂದುಬಿಡ್ರಿ, ಇಲ್ಲಿ ಬಂದು ತೆಗ್ಯಾವ್ರಂತ ಮತ್ತೆ ಅಲ್ಲೇ ತೆಗಿಲಿಕ್ಕೆ ಹೋಗ್ಬಿಡ್ರಿ ಇಂಥ. ಅದಕ್ಕೆ ಹೀಗಾಗಿ ನಮ್ಮಂಥ ತೆಳ್ಳಗಿರೋರಿಗೆ ಈ ಸಮಾಜದಾಗ ಒಂಚೂರು ರೆಸ್ಪೆಕ್ಟ್ ಕೊಡಂಗಿಲ್ಲ, ಒಟ್ಟೇ ಇಲ್ಲ. ಈಗ ನಾ BMTC ಒಳಗೆ ಅಡ್ಡಾಡ್ತಿರ್ತೇನೆ, ಯಾಕಂದ್ರೆ ನಾ ಡೌನ್ ಟು ಅರ್ತ್ ಇದ್ದೇನೆ ರೀ ಭಾಳ. ಸೊ BMTC ಒಳಗೆ ಅಡ್ಡಾಡ್ತಿರ್ತೇನೆ. ನಾ ಇಷ್ಟು ಡೌನ್ ಟು ಅರ್ತ್ ಇದ್ದೇನಲ್ಲ, ನಮ್ಮ ಮನೆಯೊಳಗೆ ಅರ್ಥಿಂಗ ಮಾಡಿಸಿಲ್ಲ ನಾವು. ನಾ BMTC ಒಳಗೆ ಅಡ್ಡಾಡ್ಬೇಕಾದ್ರೆ ಸ್ಟಾಪ್ಸ್ ಬರ್ತಿರ್ತಾವೆ, ಯಾವ್ದಾರು ಹಾಸ್ಪಿಟಲ್ ಫಾರ್ ಎಕ್ಸಾಂಪಲ್. ಮಣಿಪಾಲ್ ಬಂತಂದ್ರೆ ಕೇಳ್ತಾರೆ ಕಂಡಕ್ಟರ್, ಮಣಿಪಾಲ್ ಯಾರು ಹೇಳ್ತೀರಿ ಅಂದ್ರೆ ಬಸ್ ಒಳಗೆ ಕೂತವ್ರೆಲ್ಲ ನನ್ನ ನೋಡ್ತಾರೆ. ಕಂಡಕ್ಟ್ರು ಕೇಳ್ತಾನೆ ಆಮೇಲೆ, ಸರ್ ನೀವು ಹೇಳ್ತೀರಾ ಮಣಿಪಾಲ್? ನಾ ಯಾಕೆ ಹೇಳು, ನನ್ನ ಪಾಸ್ ಅದು ಎಲ್ಲರೂ ಹೇಳ್ತೀನಿ ನಾ. ಅವಾಗ ಬಿಡಂಗಿಲ್ಲ ನಾವು ಕಂಡಕ್ಟರ್, ಸರ್ 2 ಸ್ಟಾಪ್ ಬಿಟ್ಟು ಅಪೋಲೋ ಇದೆ ಅಲ್ಲಿ ಇಳಿತೀರಾ ಅಂತ. ಸೊ ಒಟ್ಟು ತಿನ್ನಿರೋದು ಅವ್ರನ್ನ ಅಂದ್ರೆ ಪೇಷಂಟ್ ಅನ್ಕೊಂಬಿಟ್ರೆ. ಹಂಗಿಲ್ರಿ, ಇವ್ರು ಹೋಲ್ ಬಿಡ್ರಿ. ನಾವು ರೂಮ್ಮೇಟ್ಸ್ ಇದ್ದೇವೆ, ನಾವು 4 ಜನ ಬ್ಯಾಚುಲರ್ಸ್, 1 BHK. ಸೊ ಒಂದು ಟಾಯ್ಲೆಟ್ ಅದ. ಬೆಳಿಗ್ಗೆ ಎಲ್ಲರಿಗೂ ಸೇಮ್ ಟೈಮೇ ಬರ್ತದೆ. ನಾನು ಮನುಷ್ಯನೇ ಇದ್ದೀನಿ, ನನಗೂ ಬರ್ತದೆ. ನಾ ಹೋಗ್ಬೇಕಾದ್ರೆ ನಾನು ರೂಮ್ಮೇಟ್ಸ್ ಯಾರು ಹೋಗ್ಲಿಕ್ಕೆ ಬಿಡಂಗಿಲ್ಲ. ನೀ ಏನು ಹೋಗ್ತೀವ, ನೀ ಏನು ಮಾಡ್ತೀಯ ಅಲ್ಲೇ? ಬೀಟ್ ಬಾಕ್ಸಿಂಗ್ ಮಾಡ್ತೀನಿ. ನಿಮ್ಮ ಬೀಟ್ ಬಾಕ್ಸಿಂಗ್ ಏನು ಮಾಡ್ಕೊಬೇಡ್ರಿ.
ಬಟ್ ನನಗೆ ಇನ್ನೊಂದು ಇದು ನಂದು ತೆಳಗಿರೋ ತ್ರಾಸು ಮುಗಿಯಂಗಿಲ್ಲ ರೀ. ಇನ್ನೊಂದು ಹೇಳ್ತೀನಿ ನಾನು, ನಮ್ಗೆ ಇನ್ನೊಂದು ಮೇಜರ್ ಇರೋದಂದ್ರೆ ಈಗ ನೀವೆಲ್ಲರೂ ಹಿಲ್ ಸ್ಟೇಷನ್ಸ್ಗೆ ಎದಕ್ಕೆ ಹೋಗ್ತೀರಿ? ಹಿಲ್ ಸ್ಟೇಷನ್ಗೆ ಎದಕ್ಕೆ ಹೋಗ್ತೀರಿ? ವ್ಯೂ ಚೆನ್ನಾಗಿರ್ತದೆ, ಒಳ್ಳೆ ಇರುತ್ತೆ, ವೆದರ್ ಚೆನ್ನಾಗಿರುತ್ತೆ. ಮಂಜೆಲ್ಲ ಇರುತ್ತೆ, ಹಿಂಗೆಲ್ಲ ಇರುತ್ತೆ. ಬಟ್ ನಾವು ಚಸ್ಮಾ ಹಾಕೊಳ್ಳೋರು ಹಂಗಲ್ಲ. ನಾವು ಒಂದ್ಸಲ ಮಾಸ್ಕ್ ಹಾಕೊಂಡು ಕೋವಿಡ್ ಟೈಮ್ನಾಗ ಸ್ಪೆಷಲಿ ಮಾಸ್ಕ್ ಹಾಕೊಂಡು ಜೋರ್ಸಾಗಿ ಉಸಿರಾಡಿಬಿಟ್ವಿ ಅಂದ್ರೆ ನಾವೆಲ್ಲಿ ನಿಂತಿರ್ತೀವಲ್ಲ ಅದ ಮುಳ್ಳೆಯೇನೆ ಗಿರಿ. ಖರೆ ರೀ, ಚಸ್ಮಾ ಹಾಕೊಳ್ಳೋರ್ದು ಇಷ್ಟು ಕಷ್ಟದ ಅಂದ್ರೆ ಈಗ ನೋಡ್ರಿ, ಟೀ ಕಾಫಿ ಕುಡಿತಿರ್ತೀರಿ ನೀವು. ಹಾಂ ರೈಟ್, ಟೀ ಕುಡಿಬೇಕಾರೆ ಹಿಂಗೆ ಉಪ್ಪು ಅಂತ ಊದ್ರೆ ಇದೆಲ್ಲ ಬೆಳಗ್ಗೆ. ಚಸ್ಮಾ ತೆಗೆದು ಊದ್ಬೇಕಂದ್ರೆ ಎಲ್ಲಿ ಊದ್ಬೇಕು ಗೊತ್ತಾಗೋಲ್ಲ ನಮ್ಗೆ. ಅಗ್ದಿ ಭಾಳ ತ್ರಾಸಾಗೋ ಚಸ್ಮಾ ಹಾಕೊಳ್ಳೋರ್ದು ಯಾವಾಗ ಅಂತಂದ್ರೆ ನಾವು ಇದಕ್ಕೆ ಸಲೂನ್ಗೆ ಹೋದಾಗ. ಹುಡುಗ್ಯಾರ್ದು ನಂಗೆ ಗೊತ್ತಿಲ್ಲ, ಮೆನ್ ಸಲೂನ್ ಹೋದ್ರೆ ಮಾತ್ರ ಅವ್ರು ಫಸ್ಟ್ ಹೇಳೋದೇನಪ್ಪ ಅಂತಂದ್ರೆ ಸರ್ ಚಸ್ಮಾ ತೆಗೀರಿ. ಏ ದೋಸ್ತ್ ಬ್ಯಾಡು ಬ್ಯಾಡು, ಏ ಸರ ಚಸ್ಮಾ ತೆಗೀರಿ ಅಂತ ಕೂಡಿಸ್ಬಿಡ್ತಾರ. ಕೂಡಿದ ತಕ್ಷಣ ಅದು ಮಿರರ್ ದೂರ ಇರ್ತದ. ನಾ ಕೂತಾವ ಇವ್ಯಾರ ಅಂತೀನಿ, ಎಲ್ಲೂ ನೋಡ್ದಂಗೆ ಅದ. ಆಮೇಲೆ ಇಷ್ಟು ಕೋಡಿಗಳು ಇರ್ತಾರೆ ಅವ್ರು, 2 ನಿಮಿಷ ಅದಕ್ಕೆ ಇರಂಗಿಲ್ಲ, ಸರ್ ಇಷ್ಟು ಸಾಕಾ ಅಂತಾರವ್ರು. ಬಟ್ ನನಗೆ ಪ್ರಾಬ್ಲಮ್ ಏನು ಗೊತ್ತೇನ್ರಿ, ನಾ ಯಾವಾಗ ಸಲೂನ್ ಶಾಪಿಗೆ ಹೋದಾಗ ಅಲ್ಲಿ ಯಾರೊಬ್ಬ ಫ್ರೆಶರ್ ಇರ್ತಾನೆ. ಅವ್ನು ಜಸ್ಟ್ 2-3 ತಿಂಗಳು ಆಗಿರ್ತಾವೆ ಜಾಯ್ನ್ ಆಗಿ. ಅವ್ನ ಕಡೆ ಯಾರೂ ಹೇರ್ ಕಟ್ ಮಾಡಿಸ್ಕೊತಿರಂಗಿಲ್ಲ. ಬಟ್ ಅನ್ಲೈಕ್ ಅದರ್ಸ್ ನಮ್ಮ ಭಾಳ ದೊಡ್ಡ ಗುಣ ನಮ್ಮದು. ಒಂದ್ಸಲ ಹೋಗಿದ್ದೆ, ಬಾಪ ಮಾಡಂದೆ ನಾನು. ಬಾ ಅಂದೆ, ಅವ ಕೂಡು ಸರ್ ಚಸ್ಮಾ ತೆಗೀರಿ ಅಂದ. ಚಸ್ಮಾ ತೆಗೆದೆ, ಕೂತ ತಕ್ಷಣ ಅವ ಫ್ರೆಶರ್ ಇದ್ದಾನಲ್ಲ, ಅವ ಪೂರಾ ಸ್ಕೇಲ ತೊಗೊಂಬಂದ. ನಾವು ಇಂಚ್ ಪಟ್ಟಿ ಇಟ್ಟು ಒಂದೊಂದು ತೊಗೊಂಡು ಕಟ್ ಮಾಡ್ಲಿತ್ತ ನಾವು. ಆಮೇಲೆ ಏನು ಮಾಡ್ತಾರೆ, ಮೆನ್ ಸಲೂನ್ದಾಗ ಮಾಡಿರ್ತಾರೆ, ನೋಡ್ಬೇಕಿದ್ದು ನೀವು ಮೇಡಮ್, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಮೇ ಬಿ. ಮೆನ್ ಸಲೂನ್ದಾಗ ಏನು ಮಾಡ್ತಾರೆ ಅಂದರೆ ಇವು ಕೂದಲ ಎಲ್ಲ ಮುಂತೋತಾರೆ. ಹಾಂ ರೈಟ್, ತೊಗೊಂಡು ಇದನ್ನ ಇಲ್ಲಿ ಕಟ್ ಮಾಡ್ಕೊತ ಹೋಗ್ತಾರೆ, ಅಂದರೆ ಕರೆಕ್ಟಾಗಿ ಕೂಡ್ಲಿ ಅಂತೇಳಿ. ಸೊ ಅವ ಫ್ರೆಶರ್ ಇದಾನಲ್ಲ, ಪೂರಾ ವರ್ನಿಯರ್ ಕ್ಯಾಲಿಪರ್ ಸೀಟ್ ಕಟ್ ಮಾಡ್ಲಿತ್ತ ನಾವು. ಮಾಡ್ಕೋತ ಏನು ಮಾಡ್ಬಿಟ್ಟ ಮಗ, ಒಂಚೂರು ಹುಬ್ಬು ಕಟ್ ಮಾಡಿಬಿಟ್ಟ. ನಂದು ಹುಬ್ಬು ಕಟ್ ಮಾಡಿ ಹೆದರಿ ನನ್ನ ನೋಡ್ಲಿತ್ತನವ. ನಾನು ಇವ ಫ್ರೆಶರ್ ಇದ್ದಾನೆ ಹೆದರ್ಯಾನ ಅಂತೇಳಿ ಮಾಡನಿ ಅಂದೇವ. ಅವ್ನು ಗೊತ್ತಾತು ನನಗೆ ಕಾಣಿಸಂಗಿಲ್ಲ ಅಂಥೇಳಿ. ಅವ ಅರ್ಜೆಂಟ್ನಾಗ ಏನೇನೋ ಮಾಡಿ ಕಳಿಸಿಬಿಟ್ಟ. ನಾ ಮನೆಗೆ ಬರ್ತೀನಿ, ನಾನು ರೂಮ್ಮೇಟ್ಸ್ ಎಲ್ಲ ನೋಡಿ ಕೇಳ್ತಾರೆ, ಏ ಒಂದು ಐಬ್ರೋ ಯಾಕೆ ಮಾಡಿಸ್ಕೊಂಬಂದಿಲ್ಲ ಅಂತ. ಅವಾಗ ಗೊತ್ತಾತು ನಂಗೆ ಫ್ರೆಶರ್ಸ್ಗೆ ಯಾಕೆ ಜಾಬ್ ಕೊಡಂಗಿಲ್ಲ ಅಂತ. ಯಾಕಂದ್ರೆ ಒಂದು ಐಬ್ರೋ ಕಟ್ ಮಾಡಿದ್ದ, ಇದನ್ನು ಕಟ್ ಮಾಡಿಬಿಡೋಕ್ಕಾಗಿತ್ತು. ನಾನು ನಮ್ಮ ಹುಡುಗಿ ಜೊತೆ 15 ದಿವ್ಸಕ್ಕೆ ಮಾಡ್ಕೋತ ಅಡ್ಡಾಡ್ತಿದ್ದೆ. ಯೂಸ್ ಆಗ್ತಿದೆ, ಅದಕ್ಕೆ ಫ್ರೆಶರ್ಸ್ಗೆ ಜಾಬ್ ಸಿಗಂಗಿಲ್ಲ. ಬಟ್ ನಮ್ದು ಹಿಂಗೆ ಭಾಳ ತ್ರಾಸು ಹೇಳ್ತಿಲ್ಲ. ಈಗ ನಿಮ್ಮ ತಲೆಯಾಗ ಬರ್ತಿರ್ತದೆ, ನಾವು ಭಾಳ ತ್ರಾಸು ಹೇಳಿದ ಕೂಡಲೇ ಏನು ಮಾಡಿಬಿಡಿ ನೀನು, ಕ್ಯಾರೆಟ್ ತಿಂದ್ಬಿಡು ಚಸ್ಮಾ ಹೋಗಿಬಿಡ್ತಾ ಅಂತದ. ನಾ ಖರೆ ಹೇಳ್ತೀನಿ, ನನಗೆ ಹಿಂಗೆ ಯಾರು ಹೇಳ್ತಾರಲ್ಲ ಇವ್ರ ನನಗೆ ಒಂದು 5 ವರ್ಷದಿಂದ ಬಂದು ಹೇಳಿದ್ರು, ನೀ ತೆಳ್ಳಗಿದಿಲ್ಲ, ಬಿಯರ್ ಕುಡ್ಲಿಕ್ಕೆ ಚಲೋ ಮಾಡಿ ದಪ್ಪ ಆಗಿಬಿಡ್ತಿ ಅಂತ. ಬಿಯರ್ ಕುಡ್ದು ಏನೂ ಆಗಲಿಲ್ಲ, ಏನೂ ಇಲ್ಲ. ಈಗ ಕುಡ್ಲಿಲ್ಲ ಅಂದ್ರೆ ಕೈ ನಡಗ್ಲಿತಾವ. ಈಗೇನು ನಡಗ್ಲತ್ತಿಲ್ಲ. ನಾವು ರಾತ್ರಿ ಮಕ್ಕೋಬೇಕಾರ ಚಸ್ಮಾ ಹಾಕೊಳ್ಳೋರು ಚಸ್ಮಾ ಹಾಕೊಂಡು ಮಕ್ಕೋಂಗಿಲ್ಲ. ಯಾಕೆ ಕನಸು ಹಂಗೆ ಕಾಣಿಸ್ತಾವ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾರಿಗೇ ಕೇಳಿ ಮನೆಯೊಳಗೆ ನನ್ನ ಚಸ್ಮಾ ನೋಡಿ ಏನಂದ್ರೆ ಏನು ಹೇಳ್ತಾರೆ ಗೊತ್ತಾನ, ಹೋಗಿ ಹುಡುಕಂತಾರೆ. ಹೆಂಗೆ ಹುಡುಕ್ಲಿ ಅದ ಇಲ್ಲ. ಅದಕ್ಕೆ ನೋಡ್ರಿ, ಈಗ ಚಸ್ಮಾ ಎಲ್ಲ ಹೆಂಗೆ ಮಾಡ್ತಾರೆ, ಬೈ 1 get 1 ಮಾಡ್ತಾರೆ. 2ನೇ ಚಸ್ಮಾ ಯಾಕಂದ್ರೆ 1ನೇದು ಹುಡುಕ್ಲಾಕ. ಯಾವ ತರ ಚಸ್ಮಾ ಹಾಕೊಂಡು ಚಸ್ಮಾ ಹುಡುಕಿದೀರಾ? ನನ್ನ ಕಡೆ ಖರೇನೆ 2 ಚಸ್ಮಾ ಅವ್ರಿ. ಕೆಲವ್ರಿಗೆ ಆಗತ್ತಲ್ಲ, ಚಸ್ಮಾ ಮೇಲೆ ಹಾಕೊಂಡ್ಬಿಟ್ಟು ಹುಡುಕೋದು. ಭಾಳ ಸಲ ಆಗ್ಯದ್ರಿ. ಚಸ್ಮಾ ಎಲ್ಲಿ ಕೈಯ ಹಿಡ್ಕೊಂಡು. ಚಸ್ಮಾ ಇಸ್ ಪಾರ್ಟ್ ಅಂದ್ರೆ ನಮ್ಮ ಬಾಡಿ ಪಾರ್ಟ್ ಇದ್ದಂಗೆ. ನಾವು ಒಂದೊಂದ್ಸಲ ಮುಖನೇ ತಗೊಂಡಿರ್ತೀನಿ ಚಸ್ಮಾ ಹಾಕೊಂಡು. ಹೌದೌದು, ನೀವು ಹೇಳ್ತಿರಲ್ಲ ಉಲ್ಟಾ ಆಗತ್ತೆ. ಆಕ್ಚುಲಿ ನಮಗೆ ಚಸ್ಮಾ ತೆಗೆದೀವಿ ಅಂತ ಗೊತ್ತಾಗೇ ಬಿಡ್ತಾ. ಹೌದಾ? ಕಾಣಿಸಂಗಿಲ್ರಿ. ನಾನು ಎಷ್ಟೋ ಸಲ ಮುಖ ತಗೊಂಡಿನಿ, ಚಸ್ಮಾ ಹಾಕೊಂಡೆ ಮುಖ ತಗೊಂಡೆ. ಅಯ್ಯೋ, ಅವ್ರು ಚೆಕ್ ಮಾಡಿಸ್ಬೇಕು. ಕಣ್ಣಿನ ಡಾಕ್ಟರ್ ಅಲ್ಲ, ಬೇರೆ ಡಾಕ್ಟರ್ ಕಡೆ ಹೋಗ್ಬೇಕು. ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು. ಫೈನ್. ವಿನಾಯಕ್, ಈಗ ದಸರಾ ಟೈಮ್ ಪ್ರತಿ ಹಬ್ಬ ಬಂದಾಗಲೂ ಕೂಡ ಮಿಡಲ್ ಕ್ಲಾಸ್ ಆಚರಣೆ ಮಾಡೋದೇ ಬೇರೆ ಥರ ಇರುತ್ತೆ, ಶ್ರೀಮಂತರು ಆಚರಣೆ ಮಾಡೋದೇ ಬೇರೆ ಥರ ಇರುತ್ತೆ. ಇವಾಗಂತೂ ನಾವು ಅಂತಿದ್ವಿ, ಸೋಷಿಯಲ್ ಮೀಡಿಯಾ ಬಂದ್ಮೇಲಂತೂ ಹಬ್ಬಗಳ ಆಚರಣೆನೇ ಬೇರೆ ಥರ ಆಗ್ಬಿಟ್ಟಿದೆ. ಬಟ್ ಈ ಡಿಫ್ರೆನ್ಸ್ ಬಗ್ಗೆ ಏನಾದರೂ ಕಾಮಿಡಿ ಮಾಡಿದ್ದೀರಾ ನೀವು? ಈ ಹಬ್ಬಗಳ ಆಚರಣೆಯಲ್ಲಿ ದುಡ್ಡಿದ್ರೆ ಹೆಂಗೆ, ದುಡ್ಡಿಲ್ಲ ಅಂದ್ರೆ ಹೆಂಗೆ, ಶ್ರೀಮಂತರು ಹೆಂಗೆ, ಮಧ್ಯಮದ ವರ್ಗದವ್ರು ಹೆಂಗೆ, ಬಡವರು ಹೆಂಗೆ? ಕರೆಕ್ಟ್. ಅದ್ರ ಬಗ್ಗೆ ಹಂಗೆ ಟ್ರೈ ಅಂತ ಮಾಡಿಲ್ರಿ. ಬಟ್ ಹಬ್ಬದಾಗ ಜನರಲಿ ಹಂಗೆ ಮಾಡ್ತಿರ್ತೀವಿ ಏನ್ರಿ. ಬಿಕಾಸ್ ನಾವು ಸಣ್ಣಾಗಿರ್ತಾಗ ಮಸ್ತ್ ಇತ್ತು. ನಾವು ಐ ಥಿಂಕ್ ನಿಮ್ಗೆ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ, ಹಬ್ಬದ ಸಣ್ಣಾಗಿರ್ತಾಗ ನಾವು ಬನ್ನಿ ಮುರಿದು ಬರ್ತಿದ್ರು. ಆಮೇಲೆ ಎಲ್ಲರೂ ಮನೆಗೆ ಹೋಗಿ ಬಂಗಾರ ಕೊಟ್ಟು ಬರೋದು. ಬಂಗಾರದ ಎಲ್ಲಿ ಇರತ್ತಲ್ಲ, ಅದು ಬನ್ನಿ ಗಿಡ ಇರತ್ತಲ್ಲ, ಅದ್ರದ್ದು ಎಲ್ಲಿ ಏನಿಲ್ಲ, ಅದು ಎಲಿ ಬಂಗಾರ, ಅದ್ರದ್ದು ಇದಿರುತ್ತೆ ಹುಣಸೆಕಾಯಿ ತರ, ಅದು ಗಟ್ಟಿ ಬಂಗಾರ ಅದು. ಸೊ ಎಕ್ಸಾಕ್ಟ್ಲಿ ಬನ್ನಿ ಮುರಿಯೋದು ಅಂತ ಅಂತಾರೆ. ಲಾಸ್ಟ್ ಅದ್ ನಾವೇನ್ ಕೊಡ್ತೀವಲ್ಲ ಬೇರೆಯವ್ರಿಗೆ ಹೇಳಿ ಕೊಡೋದು, ಬನ್ನಿ ತಗೊಂಡು ಬಂಗಾರದಂಗ ಹಂಗೂ ಹೇಳ್ತಾರ. ಬಂಗಾರದಂಗಿರಿ ವಿಶೇಷವಾದ ಆಚರಣೆಗಳಿದಾವೆ ನಮ್ಮ ಮಂಡ್ಯದಲ್ಲಿ. ಇನ್ನೊಂದಿದೆ,
ಈ ಮನೆ ಮೇಲೆ ಕಲ್ಲು ಹೊಡೆದ್ಬಿಟ್ಟು ಬೈಸ್ಕೋಬೇಕಂತವ್ರೆ. ಇದ್ಯಾವ್ದಿದೆ? ಇದೆ, ಹೌದು, ಯಾವ್ದೋ ಒಂದು ಹಬ್ಬ. ಚಲೋದಲ್ಲ ಇದು. ಹೌದು, ಹಬ್ಬ ಅದು, ಯಾವ್ದೋ ಒಂದು ಹಬ್ಬ. ಮನೆ ಮೇಲೆ ಕಲ್ಲು ಹೊಡಿಯೋದು ಅಂಚೆ ದಡಾರ್ ಅಂತ ಅನ್ನುತ್ತಲ್ಲ. ಚೆನ್ನಾಗಿರುತ್ತಲ್ಲ, ಯಾರು ಆಗಲ್ಲ ಅವ್ರ ಮನೆ. ಎಲ್ಲಿದೆ ಹೇಳ್ರಿ, ಬೈಸ್ಕೋಬೇಕಂತ ಚಲೋ ಇರ್ತದ ಅನ್ನತಾರ ಇವ್ರು. ನೋಡಿ ಎಲ್ಲಿ ನಡೆಯುತ್ತೆ ಬರ್ತಿದ್ದೀನಿ ನಾನು. ಇಲ್ಲ ನಮ್ ಕಡೆನೂ ಐತ್ರಿ. ನಮ್ ಕಡೆ ಎಲ್ಲಾ ಹಬ್ಬದಾಗ ಫಸ್ಟ್ ಬೈಸ್ಕೊಂಡೇ ಎದ್ದೇಳೋದ್ರಿ ನಾನು. ಫಸ್ಟ್ ಒದ್ದೆ ಎಬ್ಬಿಸ್ತಾರ ನಮ್ಮ ಮನೆಗೆ. ಟೈಮ್ ಆಯ್ತು. ಇವಾಗ ನಾನಿಲ್ರಿ, ನಾನೇ ಅಪ್ಪ ಆಗಿದ್ದೀನಿ. ನಮ್ಮಪ್ಪ ಫಸ್ಟ್ ಬಂದು ಇವ್ರು ಓದಿತಾರೆ, ನನಗೆ ಓದ್ತಾರ, ನಿನಗೆ ಬಿಡ್ಬೇಕು. ನಾವು ಎಲ್ಲ ಬೈಸ್ಕೊಂಡೇ ಸ್ಟಾರ್ಟ್ ರೀ ಎಲ್ಲ ಹಬ್ಬ ನಮ್ದು. ನಮ್ಮ ಮನ್ಯಾಗ ನಾನೇ ಅರ್ಬನ್ ಕ್ಲಾಪ್ ರೀ. ಅಂದ್ರೆ ಜೆಪ್ಟೋನು ಸಂಸ್ಕೃತದಿಂದನೇ ನಾನೇ. ನಿಮ್ಮ ಹಬ್ಬ ಆರಂಭ ಆಗ್ತದೆ. ಪೂರಾ ಸಂಸ್ಕೃತದಿಂದನೇ. ಆಮೇಲೆ ಅಲ್ಲ ಅರ್ಥ ಇಲ್ಲ ಗೊತ್ತಾಗ ಹೆಂಗ್ ಬೈತಾ ಇದ್ರು ನಿಮ್ಮ ಮನೇಲಿ? ನಿಮ್ಮ ಅವ್ನು ಎದ್ದೇಳ ಅಂತಂದ್ರೆ ಇಲ್ಲ ಅವ್ರು ಅಂತಿದ್ರು. ನೀನ್ ಅವ್ನ್ ಎದೇಳಿ ಅಂತಂದ್ರೆ ಅವ್ರವನ್ಗೆ ಅವ್ರು ಬೈಕೋತಾ ಇರ್ತಾರೆ. ಆಕ್ಚುಲಿ ಫ್ರೀಡಮ್ ಅದಲ್ಲ ಅವ್ರ ಕಡೆ. ಗಂಡ್ ಮಕ್ಳಿದ್ರ ಬೈತಾರ ಅವ್ರ. ನಿನ್ನ ಅಪ್ಪನ ಅಂದ್ರೆ ಅವನೇ ಬೈಕೊಂಡಂಗ. ಹೌದು. ಆಮೇಲೆ ವರ್ಷಕ್ಕೊಂದ್ ಹಬ್ಬದಲ್ಲಿ ಬೈಸ್ಕೊಂಬೇಡ ಅನ್ಕೊಂಡು ಬೈತಾನೆ ಇರ್ತಾರೆ. ಹಬ್ಬದಲ್ಲೇ ಎಲ್ರು ಮನೇಲಿ ಸೇರಿದಾಗ ಏನ್ ಎಲಿಮೆಂಟ್ಸ್ ಹುಡುಕ್ತಿದ್ರಿ ನೀವು? ನಮ್ಗ ಈ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರ, ಗಂಡಸರು ಒಟ್ಟ ಕಷ್ಟ ಪಡಲ್ಲ, ಸೈಡ್ ನಿಂತಿರ್ತಾರಲ್ಲ. ಹಬ್ಬದ ದಿನ. ಯಾಕಂದ್ರೆ ಈ ಕಡೆ ಪಾಪ ರೆಡಿನೂ ಆಗ್ಬೇಕು, ಮತ್ತೆ ಈ ಕಡೆ ಕೆಲಸಾನು ಮಾಡ್ಬೇಕು. ಇವರು ಬರ್ಮಾಡೋನು ಹಾಕೊಂಡಿರ್ತಾರ, ಕೆಲ್ಸನೂ ಮಾಡಂಗ. ಮತ್ತೆ ಇರಿಟೇಟ್ ಮಾಡಿ ಚಾ ಮಾಡಿಕೊಡು ಅಂದಾರ್ದಕ್ಕಪ್ಪ. ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರ ಅವ್ರು ಹೆಂಗಸರು. ಏನಾದ್ರು ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪಾಜಿ ಹಂಗೇನೆ, ಏನಾದ್ರು ಈಗ ಮಹಾಲಮಿ ಅಮಾವಾಸ್ಯಲ್ಲೆಲ್ಲ ಈ ತಿಂಡಿ ಗಿಂಡಿ ಬೇಯಿಸ್ತಾ ಇರ್ತಾರ್ಬೇಕಾದ್ರೆ ಟೀ ಕೊಡು ಅಂತ ಕೇಳಕ್ಕೆ ಎದ್ರಕತ್ತಾರ ನಮ್ಮ ಅಪ್ಪಾಜಿ. ಅದೆಲ್ಲ ಸಿಟ್ಟು ನಮ್ಮ ಮೇಲೆ ಎಣ್ಣೆ ಮುಂದೆ ಕೂತ್ಕೊಂಡು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ಏನ್ ಬೇಯಿಸ್ತಾ ಇಲ್ವ ಇಲ್ಲಿ, ಹೋಗಿ ಕುಡ್ಕೊಂಡ್ ಬನ್ನಿ. ಶ್ವೇತಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅನ್ನೆಸೆಸರಿ ಸ್ಟ್ರೆಸ್ ಆತ ಅಮ್ಮಂದ್ರದ್ದು. ಒಂದು ಮುಂಜಾನೆ 4 ಗಂಟೆಗೆ ಎಬ್ಬಿಸ್ತಾರ, ಒಂದು ಮುಂಜಾನೆ ಪೂಜೆ ಆಗ್ಬೇಕು, ಒಂದ್ ಮುಂಜಾನೆ ಆಗುದೇ ಇಲ್ಲ, ಮತ್ತು 12ಕ್ಕೆ ಬರ್ತಾರ. ಅದ್ರ ಆಜು ಬಾಜು ಮನಿ ಜೋಡಿ ಕಾಂಪಿಟೇಷನ್ ಇರ್ತೈತಿ ಮಮ್ಮಿಗಳದ್ದು. ಯಾವ್ದ್ರ ಲಕ್ಷ್ಮಿ ಹಬ್ಬ ತಗೋರಿ, ಯಾವ್ದ್ರ ತಗೋರಿ. ಈಗ ಡಿಜಿಟಲ್ ಆಗ್ಬಿಟ್ಟವಲ್ಲ ಹಬ್ಬ. ಮೊಬೈಲ್ ನೀವು ಸ್ಟೇಟಸ್ ಯಾರು ಫಸ್ಟ್ ಹಾಕ್ತಾರ ನೋಡ್ತಾರ. ಅಯ್ಯೋ ಈಗಿದಾಗ್ಲೇ ಪೂಜೆಗೆ ಅಂತ ನೋಡ್, ಎಡಿನೂ ಮಾಡಿದ್ಲಿಕ್ಕೆ. ಎಡಿ ಅಂದ್ರೆ ನೈವೇದ್ಯ, ಎಡಿನೂ ಮಾಡಿಟ್ಲ. ಸ್ವಲ್ಪ ಈ ಟೆನ್ಷನ್, ಅನ್ನೆಸೆಸರಿ ಟೆನ್ಷನ್ ಭಾಳ ತಗೋತಾರ ಮಮ್ಮಿಗಳು. ಆ ಟೆನ್ಷನ್ ನಮ್ಮ ಮೇಲೆ ಬೀಳ್ತೈತಿ. ಒಂದ್ ಮುಂಜಾನೆ ಎಬ್ಬಿಸ್ ಕುಂದಿರ್ತಾರೆ, ಒಂದ್ ಉಪ್ಪಿಟ್ಟು ತಿನ್ನಾಕ. ಅದು ನಾರ್ಮಲ್ ಇಲ್ಲ, ಹಿಂದುಳಿದು ಇಡ್ಲಿ ಇರ್ತಲ್ಲ, ಇಡ್ಲಿ ಉಪ್ಪಿಟ್ಟು ಮಾಡಿರ್ತಾರ. ಮತ್ತೆ ಉಪ್ಪಿಟ್ಟು ಹೌದು, ನೀ ಟ್ರೈ ಮಾಡಿ ಅದ ಮಸ್ತ್ ಅದ. ಇಡ್ಲಿ ಇಂಟೆನ್ಷನಲಿ ಹೆಚ್ಚಿಗೆ ಇಡ್ಲಿ ಮಾಡ್ತಾರ, ಯಾಕಂದ್ರೆ ಅದ ಉಪ್ಪಿಟ್ಟು ತಿಂದು ಬೇಜಾರಾಗಿರ್ತಲ್ಲ. ರವಾ ಉಪ್ಪಿಟ್ಟು ಸೂರ್ಯವಂಶ ಫಿಲ್ಮ್ ಅಲ್ಲಿ ಮಾಡ್ತಾರಲ್ಲ, ಇಡ್ಲಿನ ಕಲಸಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೆಸಿಪಿಗಳು. ಟ್ರೈ ಮಾಡಿ ಇಡ್ಲಿ ಉಪ್ಪಿಟ್ಟು. ಆಮೇಲೆ ದೊಡ್ಡಣ್ಣವ್ರದ್ದು ಇನ್ನೊಂದು ಕಾಮಿಡಿ ಇದೆಯಲ್ಲ, ಇವದೋಪು ಇಡ್ಲಿ ಪೂರಿ ದೋಸೆ ಇವದೋಪು, ಅದನ್ನ ಕಲಸ್ಬೇಡ, ಅದನ್ನೊಂದ್ಸಲ ಟ್ರೈ ಮಾಡ್ಬೇಕು. ಒಂದು ಈ ರೀಸೆಂಟ್ ಅಬ್ಸರ್ವೇಷನ್ ಆತ ಇದು ವರಮಹಾಲಕ್ಷ್ಮಿ ಫೇಮಸ್ ಹಬ್ಬ. ಇದು ಆಕ್ಚುಲಿ ನಮ್ ಸೈಡ್ ಇರ್ಲಿಲ್ಲ ಇದು ಕಾನ್ಸೆಪ್ಟ್. ಅದ ಈಗ ಚಾಲು ಮಾಡ್ಯಾರ. ಯಾಕಂತಂದ್ರ ನಿಮ್ದು ವೈಭವ ತೋರ್ಸಾಕ, ಶೋ ಆಫ್ ಮಾಡಾಕ. ಅಂಡ್ ಅದ ನೀವು ಡೆಕೋರೇಷನ್ ಹಂಗೆ ಮಾಡಿರ್ತಾರ. ಅಂಡ್ ಉಡಿ ತುಂಬಸಾಕ ಹೆಣ್ಮಕ್ಳಿಗೆ 5 ಜನ ಕರಿಬೇಕ್ರಿ. ಸಂಪ್ರದಾಯದ ಪ್ರಕಾರ 5 ಜನ ಕರೆದು ಮುಗಿತದ. 5 ಜನ ಕರಿಯಲ್ಲ, ಇಡೀ ಓಣ್ಯಾಗಿನ ಮಂದಿ ಕರಿ. ಸೀರೆ 10,000 ರೂಪಾಯಿ ಇರತ್ತೆ. ತೋರಿಸ್ಬೇಕಲ್ಲ, ಬಂಗಾರ ತೋರಿಸ್ಬೇಕು, ಲಕ್ಷ್ಮಿಗೆ ಎಷ್ಟು ಬಂಗಾರ ಹಾಕ್ಯಾರ ತೋರಿಸ್ಬೇಕು. ಇದೆಲ್ಲ ತೋರ್ಸಕ್ ಕರೀತಾರೆ. ಎಷ್ಟ್ ಚಂದ ರೆಡಿ ಆಗಿ ತೋಂಡಾಳ ಸೀರಿ ಇವೆಲ್ಲ ಮಾಡಕ್ ಕರೆಸ್ತಾರ. ಅದು ಒಂಥರ ಅದು ಎಷ್ಟಿದೆ ಅಂತ ತೋರ್ಸ್ಕೊಳ್ಳೋದಕ್ಕೆ ಯಶವಂತ್ ಅದನ್ನ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ಇನ್ನು ಮಾತಾಡ್ಲಿಕ್ಕೆ ಮಾತಾಡಕ್ಕೆ ಬಂದಿರೋದು ಹಬ್ಬದಿಂದ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಕಾಲ್ ಮಾಡಿರ್ತಾರೆ. ಈಗ ಅವ್ರು ನಮ್ಮ ಮನೇಲಿ ಹಬ್ಬ ಹಿಂಗಾಗಿದೆ ಗೊತ್ತಾ ಅಂತ ಶುರು ಮಾಡ್ತಾರಲ್ಲ, ಅವಾಗ ಹೆಂಗಿರುತ್ತೆ? ಈಗ ಯಾರೋ ಒಬ್ರು ಲೇಡಿ ವಿಡಿಯೋ ಕಾಲ್ ಮಾಡಿದ್ದಾರೆ, ನಿಮ್ ಗರ್ಲ್ ಫ್ರೆಂಡ್ ಅಂತ ಇಟ್ಕೊಳ್ಳೋಣ. ಬೇಡ ಗರ್ಲ್ ಫ್ರೆಂಡ್ ಏನಕ್ಕೆ ತೋರಿಸ್ಲಿ. ನೋಡೆ ಶ್ವೇತಾ, ನೋಡಿಲಿ ಲಕ್ಷ್ಮಿ ಕೂರ್ಸಿದೀನಿ ಆಗ್ಲೇ. ಬೆಳ್ಳಿದು ಕಣೆ ಮುಖವಾಡ, ಬೆಳ್ಳಿ ಮುಖವಾಡ. ಹೋಸಲಿ ಬರೀ ತೆಂಗಿನಕಾಯಿ ಕೂರ್ಸ್ಬಿಟ್ಟು ಮಾಡಿದ್ದೆ, ಈ ಸಲ ಎಲ್ಲ ಬೆಳ್ಳಿ ಮುಖವಾಡ ತರಿಸ್ಕೊಂಡೆ. ಆಮೇಲೆ ನೋಡೆ ಈ ಹಣ್ಣುಗಳೆಲ್ಲ ತಂದಿದ್ದೀನಿ, ಮತ್ತೆ ದುಡ್ಡು ಇಟ್ಟಿದ್ದೀನಿ ನೋಡೆ. ಕಾಣಿಸ್ತಿದ್ಯಾ? ಎಲ್ಲ 500 ರೂಪಾಯಿ ನೋಟ ಇದಾವ ನೋಡ್ರಿ. ಹೌದು, 500 ರೂಪಾಯಿ ನೋಟ. ಇದೊಂದು ನೋಡೆ, ಇದು ಕಾಸಿನ ಸರ ಕಣೆ, ನಮ್ಮ ಅತ್ತೆ ಕೊಟ್ಟಿದ್ದು ನನಗೆ, ಹಳೇ ಕಾಸು ಕಣೆ ಇದು. ಆಮೇಲೆ ಇದು ನೋಡೆ ಲಾಂಗ್ ಚೈನ್ ಈಗ ಮಾಡಿಸ್ಕೊಂಡಿದ್ದು ನಾನು, ಲಕ್ಷ್ಮಿದು ಲಾಂಗ್ ಚೈನು 4.5 ಲಕ್ಷ ರೂಪಾಯಿ ಆಯ್ತು ಕಣೆಮ್ಮ. ಇವಾಗ ಆತರ ಬಂಗಾರನೇ ಬರೋದಿಲ್ಲ. ಹೌದು, ಅದೊಂದು ಕಂಪ್ಲೇಂಟ್. ಕಾಲ್ ಕಟ್ ಆಯ್ತಾ? ಓಕೆ. ಈಗ ಇವ್ರು ಏನ್ ಒಂದು ರಿಯಾಕ್ಷನ್ ಬರುತ್ತೆ, ಅದು ಆ ಸ್ಟೈಲ್ ಅಲ್ಲೇ ಬರ್ಬೇಕು. ನಮ್ಮಲ್ಲಿ ತೋರಿಸ್ಬೇಕು. ಅಯ್ಯೋ ನಾರ್ತ್ ಕರ್ನಾಟಕ ಆ ಸ್ಟೈಲ್ ಅಲ್ಲಿ ಬರ್ಲಿ. ನಾನು ಹೇಳಿದ್ನಲ್ಲ, ಅದಕ್ಕೆ ನಾನು ರಿಯಾಕ್ಷನ್ ತಗೊಂಡೆ ನಾನೀಗ. ಅರ್ಥ ಆಗ್ತಿದ್ಯಾ? ಅದನ್ನ ನೀವು ಯಾರೋ ಒಪ್ಸೋ ತರ ಹೇಳಿ ಅಷ್ಟೇ ಅಂತ. ಬೇಕಂತಾನೆ ವಿಡಿಯೋ ಕಾಲ್ ಮಾಡಿ ನೋಡಿ, ತೋರ್ಸಕ್ಕಂತಾನೆ
ರಿವರ್ಸ್ ಓಕೆ ಓಕೆ ನಾ ಇವ್ರದ್ದು ಆಡ್ಕೋಬೇಕೀಗ ಆಡ್ಕೋಬೇಕು ವಿಚ್ ಇಸ್ ವೆರಿ ಈಸಿ. ನೋಡ ಈಕಿ ಒಂದ್ ಪೂಜೆ ಕರ್ದಾಳ ವಿಡಿಯೋ ಕಾಲ್ ಎದಕ್ ಮಾಡ್ಬೇಕಾಗೈತೆ ಆಕಿ ಪೂಜೆದ ಐತಿ ಸುಮ್ ಪೂಜೆ ಮಾಡಿ ಇಡ್ಬೇಕವಾ ಫೋನ್ ಮಾಡಿ ನಂಗೆ ತೋರ್ಸಲ್ಲ ಆಕಿ ಏನ್ ತಗೊಂಡಾಳ ಆಕಿ ಏನ್ ಮಾಡ್ಯಾಳ ಅಂತ ನಾ ಏನ್ ಮಾಡ್ಲಿ ನಮ್ಮ ಮನ್ಯಾಗಿನವ್ರಿಗೆ ಒಂದ್ ವರ್ಷದಿಂದ ಹೇಳತ್ತೀನಿ ಒಂದ್ ತೊಲಿ ಬಂಗಾರ ಸಿಕ್ಕಿಲ್ಲ ನಂಗಿನ್ನು ಮತ್ತೀಗ ಅಕ್ಕಿದೊಂದು ಕೇಳ್ಬೇಕು ನಾನು ಅದು ವಿಡಿಯೋ ಕಾಲ್ ನಾವು ಕೂಡಿಡತ್ತೇವೆ ನೋಡೋಣ ಕೂಡಿ ರೊಕ್ಕ ಆಗ್ಬಾರ್ದು ಆ ರೀತಿ ಆಗ್ಬಾರ್ದು. ಆಕ್ಚುಲಿ ಲಕ್ಷ್ಮಿ ಹಬ್ಬ ಅನ್ನೋದು ಆಡಂಬರಕ್ಕೆ ಆಗೋಗಿದೆ ಇತ್ತೀಚೆಗೆ. ಆಗಿರೋದು ಮೊದಲು ಮೋಸ್ಟ್ಲಿ ಯಾರು ಮಾಡ್ತಿರ್ಲಿಲ್ಲ, ಆಲ್ಮೋಸ್ಟ್ ಕೆಲವು ಜನ ಮಾತ್ರ ಲಕ್ಷ್ಮಿ ಕೂರಿಸ್ತಿದ್ದು. ಬಟ್ ಈಗ ಎಲ್ಲರೂ ಕೂರಿಸೋದು ಶುರು ಮಾಡಿದ್ದಾರೆ. ಸ್ಟೇಟಸ್ ಅದು ಇನ್ಸ್ಟಾ ಇದ್ರಾಗಿದ್ದಾಗ ಓಕೆ ಇತ್ತು, ಫೇಸ್ಬುಕ್ ನ ಅದು ಯಾವಾಗ ವಾಟ್ಸ್ಆಪ್ ನಾಗ ಸ್ಟೇಟಸ್ ಇರ್ಲಿಕ್ಕೆ ಬಂದಿಲ್ಲ ಅವಾಗ ಎಲ್ಲಿ US ನಾಗ ಕೂತ್ ಹಾಕಿದವ್ರಿಗೂ ಓ ಇದ್ನಿಟ್ಟಾರ ಇವ್ರು ಅಂತ ಇಲ್ಲಿ ಕೂತ್ ಗೊತ್ತಾಗಲ್ಲ. ಇಲ್ಲಿ ಏನ್ ಮಾಡ್ತಾರ ಗೊತ್ತೇನೆ, ಲಕ್ಷ್ಮಿ ಹಬ್ಬ ನಮ್ ಕಡೆನೂ ಬಂದದ್ ಬಿಡ್ರಿ, ಈಗ ಎಲ್ಲರೂ ಮಾಡ್ತಾರಲ್ಲ ನಮ್ ಕಡೆಗ. ನನ್ ಕೊಲ್ಲಿಗೆ ಹೇಳಿದ್ಲಾಕಿ ರಾತ್ರಿನ ತಲೆ ಸ್ನಾನ ಮಾಡಿ ರಾತ್ರಿನ ಎಲ್ಲ ಕಟ್ಟಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಬೆಂಗಳೂರ ಮುಂಜಾನೆ ಟೆನ್ಷನ್ ಆಗ್ಬಾರ್ದು ಅಂತ. ಅಂದ್ರೆ ಯಾಕಂದ್ರೆ ನಂದು ಫಸ್ಟ್ ಐಡಿಯಾ ಆಗ್ಬೇಕು, ನಂದು ಫಸ್ಟ್ ಪೂಜಾ ಆಗ್ಬೇಕು ಅನ್ನೋದು. ಎಸ್ ಕಾಂಪಿಟೇಷನ್. ಈಗ ಯಶವಂತ್ ಅದ್ರ ರಿಯಾಕ್ಷನ್ ಕೇಳೋಣ. ಅಯ್ಯೋ ರಿಯಾಕ್ಷನ್ ಬೇಕು. 5 ರೀಲ್ ಕಟ್ ಮಾಡೋದು ನೀವು. ಹೇಳಿ ಏನು ರಿಯಾಕ್ಷನ್ ಯಾವುದಕ್ಕೆ? ಈಗ ಇವರೆಲ್ಲ ಮಾತಾಡ್ಕೊಂಡ್ರಲ್ಲ ರಾತ್ರಿ ಅಯ್ಯೋ ಇಲ್ದಿರೋರೆಲ್ಲ ಹಂಗೆ ಮಾತಾಡೋದು ಬಾರೆ ಅಮ್ಮ. ಇವ್ರವ್ರು ನೋಡ್ಕೊಂಡು ಹೊಟ್ಟೆ ಹೊರ್ ಕೇಳೋದೇ ಅಲ್ವಾ ಅವ್ರ ಕೆಲಸ. ಇನ್ನೇನು ಅವ್ಳ ಕಾಲದಿಂದನೂ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ, ಇರೋರು ನೋಡ್ಕೊ ಹೊಟ್ಟೆ ಹೊರ್ ಕೇಳೋದೇ ಕೆಲಸ ಅವ್ರಿಗೆ ಹೊಟ್ಟೆ ಹೊರಿ ಕಣಮ್ಮ. ಮೊದ್ಲಿಂದನೂ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಆಗಲ್ಲ. ಮೊದ್ಲಿಂದನೂ ಅಷ್ಟೇ. ಅಯ್ಯೋ ಅವ್ರು ಸರಿ ಇದ್ರಲ್ವಪ್ಪ ಅವ್ಳು ಸರಿ ಇರೋದು, ಅವ್ರ ಅಮ್ಮನು ಹಿಂಗೆ ಆಡ್ತಿದ್ಲು, ನಮ್ಮಮ್ಮಂಗೂ ಅವ್ರ ಅಮ್ಮಂಗೂ ಆಗಲ್ವಂತೆ, ನಮ್ಮನೆಯವ್ರಿಗೂ ಅವ್ರ ಮನೆಯವ್ರಿಗೂ ಆಗೋದು. ಈಗ್ಲೂ ನೋಡು ಅದಕ್ಕೆ ಕರೆದಿಲ್ಲ ನಾನು, ಲಕ್ಷ್ಮೀ ಪೂಜೆ ಕರೆದಿಲ್ಲ. ಅವಳು ನನ್ ಕರೀದಿರ, ನಾನು ಅವಳು ಕರೀದಿಲ್ಲ. ಬೇಡ, ಅವಳ ಮನೆ ಲಕ್ಷ್ಮಿ ಅವಳಿಗೆ, ನಮ್ಮ ಮನೆ ಲಕ್ಷ್ಮಿ ನಮಗೆ. ಅಂಡ್ ಉಡಿ ತುಂಬ ಕರೀತಾರಲ್ಲ ಹೆಣ್ಮಕ್ಳಿಗೆ, ಒಂದ್ 4 ವೆರೈಟಿ ಆಫ್ ಗಿಫ್ಟ್ಸ್ ಮಾಡಿರ್ತಾರೆ. ಏನಾರ ರಿಟರ್ನ್ ಗಿಫ್ಟ್ ಕೊಡಂಗಿದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಬ್ಲೌಸ್ ಪೀಸ್ ಕಡಿಮೆ ರೊಕ್ಕದ ಒಬ್ರಿಗೆ, ಸ್ವಲ್ಪ ಅದಕ್ಕಿಂತ ಜಾಸ್ತಿ ರೊಕ್ಕದ ಇನ್ನೊಬ್ರಿಗೆ ಡಿವೈಡ್ ಮಾಡ್ತಾರ್ರಿ. ಆಮೇಲೆ ಇನ್ನೊಂದು ಗೊತ್ತಾ, ಅಲ್ಲಿ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಾರಲ್ಲ, ಬ್ಲೌಸ್ ಪೀಸು ಮತ್ತೆ ಇದೆಲ್ಲ ಏನಾರು ಶಾರ್ಟೇಜ್ ಆಯ್ತು ಅಂತಂದ್ರೆ ಅದನ್ನೇ ಕಳಿಸ್ಬಿಡೋದು ಬೇರೆಯವ್ರ ಮನೆಗೆ. ಒಂದ್ 5 ತಂದ್ರೆ ಸಾಕು, ರೊಟೇಷನ್ ಮಾಡ್ಬೋದು. ಅಷ್ಟೇ ಒಂದ್ 5 ತಂದ್ರೆ ಸಾಕು, ರೊಟೇಷನ್. ಇವ್ರ ಮನೆಯಿಂದ ಅವ್ರಿಗೆ ಕೊಡು ಮುಂದೊಂದು ವಿಚಾರ ಮಾಡ್ತಾರೆ, ಈಕಿನ ಕೊಟ್ಟಿದ್ದು ಈಕಿಗೆ ವಾಪಸ್ ಕೊಡಬಾರ್ದು ನಾವು ಅನ್ನೋದಂತ ಮೇಕ್ ಶೋರ್ ಮಾಡಿ. ಮಜಾ ನಂಗೆ ಭಾಳ ಲೇಟ್ ಆಗಿ ಗೊತ್ತಾಗಿದೆ. ಬ್ಲೌಸ್ ಪೀಸ್ಲೆ ಬ್ಲೌಸ್ ರೆಡಿ ಆಗಂಗಿಲ್ಲ ಅಷ್ಟೇ. ಎಕ್ಸಾಕ್ಟ್ಲಿ 70 ಸೆಂಟಿಮೀಟರ್ 60 ಸೆಂಟಿಮೀಟರ್. ಹೌದಾ? ಬ್ಲೌಸ್ ಆಕ್ಚುಲಿ ಆಗಂಗಿಲ್ಲ, ಅದು ಆಗಲ್ಲ. ಅದು ಇನ್ನೇನು ಖರ್ಚಿಪ್ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋತಿರೋದು ಹಂಗ. ಅಂಗಡಿ ಒಳಗೆ ಅದೇ ಕ್ಯಾಟಗರಿ ಐತಿ, ಅಂದ್ರೆ ಬ್ಲೌಸ್ ಪೀಸ್ ಉಡಿ ತುಂಬಾ ಕೊಡ್ರಿ ಅಂದ್ರೆ ಕೊಟ್ಬಿಡ್ತಾರ. ಇಲ್ಲ ಆಗಂಗಿಲ್ಲ, ಟ್ರೈ ಮಾಡಿದ್ರೆ ಅಂದ್ರೆ ಟ್ರೈ ಮಾಡ್ರಿ ಅಂತ. ಇಲ್ಲ ಹಂಗ ಮಿಸ್ ಆಗಿ ಬಂತು, ಬಟ್ ಲೈಕ್ ಆಗಲ್ಲ. ನಂಗೆ ಭಾಳ ಲೇಟ್ ಆಗಿ ಗೊತ್ತಾಗ್ತಿದ್ದು. ಬ್ಯಾಕ್ ಡ್ರಾಪ್ ಭಾಳ ಇಷ್ಟ ಆಯ್ತಪ್ಪ ನಮ್ಗೆ. ಮೈಸೂರು ಅರಮನೆಯಲ್ಲಿ ಕೂರಿಸಿದಿರ ನಮ್ಮನ್ನ, ಅದಕ್ಕಿಂತ ಬೇಕಾ? ಸಖತ್ತಾಗಿದೆ. ಇಲ್ಲೇ ದಸರಾ ಆದಂಗ ಆಗ್ತಿಲ್ಲ? ಹೌದು ಹೌದು ಹೌದು, ದರ್ಬಾರಲ್ಲಿ ಕೂತ್ಕೊಂಡು ಪಟ್ಟಾಭಿಷೇಕ ನೋಡ್ದಂಗ ಆಗ್ತದೆ. ಚೆನ್ನಾಗಿದೆ. ಫೈನ್. ದಸರಾ ವೈಬಲ್ಲೇ ನಾವು ಇರೋದ್ರಿಂದ ಹಬ್ಬದ ಒಂದು ಸೆಲೆಬ್ರೇಷನ್ ಆ ವೈಬ್ ಹೆಂಗಿದೆ? ಚಲೋ ನಡೆದ್ರಿ ಮೇಡಮ್, ಚಲೋ ನಡೆದಿಲ್ಲ. ಹಬ್ಬಕ್ಕೆಲ್ಲ ಪ್ರಿಪೇರ್ ಆಗತ್ತೇವಿ, ಮಸ್ತ್ ನಡೆದ. ನೀವು ಚೆನ್ನಾಗಿದೆ. ನಿಮ್ಮೂರ ಹತ್ರನೇ ಹೌದು ಹೌದು ಹೌದು, ಅರಮನೆ ಇರೋದು. ಆದ್ರೆ ಒಂದು ಆಶ್ಚರ್ಯ ಏನಪ್ಪಾ ಅಂದ್ರೆ, ನಾನು ಇದುವರೆಗೂ ಜಂಬೂ ಸವಾರಿನೇ ನೋಡಿಲ್ಲ. ದಸರಾ ಏನಕ್ಕೆ ನೋಡಿಲ್ಲ ಅಂತಂದ್ರೆ, ನಮ್ಮ ತಂದೆ ಜಾನಪದ ಕಲಾವಿದ್ರು. ನಮ್ಗೆ ಚಿತ್ರದುರ್ಗದಲ್ಲಿ ವರ್ಷ ಕಾರ್ಯಕ್ರಮ ಇರೋದು ದಸರಾ, ಜಂಬೂ ಸವಾರಿ ದಿವಸನೇ ನಮ್ ಕಾರ್ಯಕ್ರಮ ಇರೋದು. ಆದ್ರಿಂದ ಚಿಕ್ಕ ವಯಸ್ಸಿಂದನೂ ನೋಡಕ್ಕೆ ಆಗಿಲ್ಲ. ಒಂದು 15 ವರ್ಷ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ವಿ. ಅದ್ ಬಿಟ್ರೆ ಇನ್ನೊಂದೇನಪ್ಪ ಅಂತಂದ್ರೆ, ಆ ರಶಲ್ಲಿ ಯಾರೋ ಮರೆಯ ಹೋಗ್ತಾರೆ, ತಪ್ಪಿಸ್ಕೊಂಡ್ಬಿಟ್ರೆ ಅದ್ ಮಾಡ್ಬಿಟ್ರೆ ಇದ್ ಮಾಡ್ಬಿಟ್ರೆ ಅನ್ಕೊಂಡು ಅರ್ಧ ಬೈಕೆ ಕರ್ಕೊಂಡು ಹೋಗಿಲ್ಲ. ನೋಡ್ಬೇಕು ಯಾವಾಗ ನನಗೆ ಆ ದಸರಾ ನೋಡೋ ಭಾಗ್ಯ ಸಿಗುತ್ತೆ ಅಂತ. ಇದೇ ವರ್ಷ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಆಯ್ತಾ? ಈಗ ನೀವಂದ್ರಿ ರೀಲ್ಸ್ ಎಲ್ಲ ಅಲ್ಲಿ ಮಾಡ್ತಾ ಇರ್ತಾರೆ ಅಂತ ಹೇಳಿ, ನಿಮ್ದೇ ಸ್ಟೈಲಲ್ಲಿ ಅದ್ರ ಬಗ್ಗೆ ಒಂದು ಕಾಮಿಡಿ ಮಾಡಿ ನೋಡೋಣ. ಆಸ್ ಎ ಕಂಟೆಂಟ್ ಕ್ರಿಯೇಟರ್ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಈಗ ಮೈಸೂರಲ್ಲಿ ಹೆಂಗ್ ನಡೀತಿದೆ ಸಂದರ್ಭ, ಮೈಸೂರು ಏನ್ ಮಾಡ್ತಾರೆ ಫ್ರೆಂಡ್ಸ್ಗಳೆಲ್ಲ, ಮಗ ಹಿಂಗೆ ನಾನು ಹಿಂಗ್ ಲೈಟ್ ಇಟ್ಕೋತೀನಿ, ಹುಡುಗಿರು ಎಸ್ಪೆಷಲಿ, ನಾನು ಹಿಂಗ್ ಲೈಟ್ ಇಟ್ಕೋತೀನಿ, ಲೈಟು ಮತ್ತೆ ನನ್ನ ಫೇಸ್ ಎರಡು ಫೋಕಸ್ ಮಾಡ್ತಾಗಿ ಮಗ, ಫುಲ್ ಪೋರ್ಟ್ರೇಟ್ ಮಾಡಲಿ ಅದು, ಮತ್ತೆ ಮಗ ಹಿಂದೆಗಡೆ ಆನೆ ಬರ್ಲಿ ಮಗ, ಅರಮನೆ ಬರ್ಲಿ ಮಗ, ಅದನ್ನ ಹೌದೇ ಇಲ್ಲ ಅದೇ ಕ್ಯಾಟಗರಿನ? ಇಲ್ಲ ನಾವು ಆ ಕ್ಯಾಟಗರಿ ಇಲ್ಲ. ಅದ್ ಬಿಟ್ರೆ ಆಬ್ವಿಯಸ್ಲಿ ಹುಡುಗರೆಲ್ಲ ಹುಡುಗಿರ್ ನೋಡಕ್ ಹೋಯ್ತಾರೆ. ಅದನ್ನೇ ನಾನು ಕೇಳಿದ್ದೆ ನೋಡಿ, ಜಂಬೂ ಸವಾರಿ ನೋಡಿಲ್ಲ, ಹುಡುಗಿರ್ ನೋಡಕ್ ನೀವು ಹೋಗಿರ್ತೀರಾ? ಇಲ್ಲ ಅದು ನೀವು ತಿಳ್ಕೊಂಡಿರೋ ತಪ್ಪು. ಅವ್ರು ಇರೋ ಹೈಟಿಗೆ ಮಂಡ್ಯಲಿಂದ ನೋಡ್ಬೋದು. ಜಂಬೂ ಸವಾರಿಗೆ ಹೋಗೋದೇ ನೋಡೇ ಇಲ್ಲ ಸರ್. ನೋಡ ಇಲ್ಲ, ನೀವು ಇವ್ರನ್ನ ಹೆಂಗ್ ನೋಡ್ತೀರಾ? ಅಲ್ಲ, ನಿಂತ್ಕೊಂಡಾಗ
ನಿಂತ್ಕೊಂಡಾಗ ನಾವ್ ಏನ್ ಹೈಟ್ ಇರೋದು ಏನ್ ಗೊತ್ತಾ ಪ್ರಾಬ್ಲಮ್, ತಲೆ ಬಗ್ಸೆ ಮಾತಾಡ್ಬೇಕು ನಾವು. ಅರ್ಥ ಆಗ್ತಿದ್ಯಾ? ಅದೊಂದು ಇದು. ಆಮೇಲೆ ನೀವೆಲ್ಲ ಅನ್ಕೋಬಹುದು, ಹೈಟ್ ಇರೋರು ಬಿಡಪ್ಪ ಹುಡುಗಿರ್ ನೋಡ್ತಾರೆ ಪ್ಲಸ್ ಪಾಯಿಂಟ್ ಅದು ಇದು ಅಂತ ಅನ್ಕೊಂಡು ಸ್ಕೂಲು ಕಾಲೇಜಲ್ಲೆಲ್ಲ. ಬಟ್ ನಮ್ಮನ್ನ ಯೂಸ್ ಮಾಡ್ಕೊತಿದ್ದೆ ಈ ಬೋರ್ಡ್ ಒರ್ಸಕ್ಕೆ, ಫ್ಯಾನ್ ಹಾಕಕ್ಕೆ. ಮೇಲೆ ಕ್ಲೈಮೇಟ್ ಹೆಂಗಿದೆ ಹೇಳು ನೋಡು, ಎಲ್ಲೂ ಅವರಿಗೆ ಬರ್ತಿದ್ದ ಹಬ್ಬದಾಗ ಮನಿ ಕ್ಲೀನ್ ಮಾಡಕ್, ಬೆಂಚ್ ಚೇಂಜ್ ಮಾಡೋದಕ್ಕೆ ಇದಕ್ಕೆ ಯೂಸ್ ಮಾಡ್ಕೋತಿದ್ರು. ಹೈಟ್ ನಮ್ಗೆ ದೇವರಾಣೆ ಸ್ಕೂಲ್ ಕಾಲೇಜಲ್ಲಿ ಏನು ಪ್ರಯೋಜನ ಆಗಿಲ್ಲ. ಇನ್ನು ನಿಮ್ ಸೈಡ್ ಎಲ್ಲ ದಸರಾದಲ್ಲಿ ಏನ್ ಸ್ಪೆಷಲ್? ನಮ್ಮ ಸೈಡ್ ನೋಡ್ರಿ, ನಮ್ಮೂರಾಗ ನಮ್ಮ ಮನೆ ಎದುರು ಒಂದು ದೊಡ್ಡ ಗುಡ್ಡ ಐತ್ರಿ, ಗುಡ್ಡ ಫೋರ್ಟ್ ಐತೆ. ಅಲ್ಲಿ ಮೇಲೆ ಗುಡ್ಡದ ಮೇಲೆ ದೇವಿ ಗುಡಿ ಐತೆ. ಸೊ ಎವ್ರಿ ಇಯರ್ ಅಲ್ಲಿ ಪೂಜೆ ನಡೀತದೆ, ಮತ್ತೆ ಊಟ ಇರುತ್ತೆ. ಸೊ ಅದು ಗುಡ್ಡ ಹತ್ತಿ ದೇವಿ ಗುಡಿಗೆ ಹೋಗಿ ದರ್ಶನ ಮಾಡಿದ್ರೆ ನಮ್ ದಸರಾ ಮುಗ್ದಂಗೆ ಇರುತ್ತೆ. ಮೂರ್ ಮಂದಿ ಕನೆಕ್ಟ್ ಆಗ್ಬೇಕು. ನಾನು ಅಲ್ಲಲ್ಲ, ನಂಗೆ ತುಂಬಾ ಆಸೆ ಇದೆ ಆಯ್ತಾ ನಿಮ್ ಸ್ಟೈಲಲ್ಲಿ ಮಾತಾಡ್ಬೇಕು ಅಂತ, ಬರಲ್ಲ ಮತ್ತೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೈಸ್ಕೊಳ್ಳೋದು ಯಾಕೆ ಅಂತ ಹೇಳಿ. ನಿಮ್ ಮೂರ್ ಮಂದಿಯಾಗ ಕನೆಕ್ಟ್ ಆಗೋ ರೀತಿಯಲ್ಲೇ ಒಂದು ಡೈಲಾಗ್ ಬಿಡ್ರಿ. ಕನೆಕ್ಟ್ ಆಗೋ ತರ ಡೈಲಾಗ್ ಇಲ್ರಿ, ನೀವು ಮಾತಾಡ್ತಾ ಇರ್ರಿ, ಈಸಿಯಾಗಿ ಕನೆಕ್ಟ್ ಮಾಡ್ಕೊಂತೀನಿ, ನಿಮಗೆ ಗೊತ್ತಾಗಲ್ಲ. ಇವಾಗ ಬೆಂಗಳೂರು ಬಂದ್ನೆ, ಇವಾಗ ಸ್ವಿಚ್ ಆಗಿಬಿಡ್ತೀನಿ ನಾನು. ಇವಾಗ ನೀವು ಬೆಂಗಳೂರು ಕಡೆ ಅವರಲ್ರಿ, ನಿಮ್ ಬೆಂಗಳೂರು ನಾವು ಬೆಂಗಳೂರು ಕಡೆಯವ್ರಲ್ರಿ, ಇಲ್ಲಿ ಕೆಲಸ ಮಾಡೋದಷ್ಟೇ. ಮಾತಾಡ್ತೀವಿ. ಸೊ ಅದು ಸ್ಲೋವಾಗಿ ಕನೆಕ್ಟ್ ಆಗತ್ತೆ. ಏನ್ ಎಡವಟ್ ಆಗುತ್ತೆ ಹೇಳಿ ನಿಮ್ ಭಾಷೆಲಿ, ಹೇಳಿ ನೋಡೋಣ. ನಮ್ಮ ಭಾಷೆ ಹಬ್ಬ ಟೈಮಲ್ಲಿ ಆಗೋಂತ ಕೆಲವೊಂದು ಎಡವಟ್ಗಳು. ಇಲ್ರಿ, ನಾವು ಫಸ್ಟ್ ಬೆಂಗಳೂರಿಗೆ ಬಂದಾಗ ನನಗೆ ಫಸ್ಟ್ ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ತೊಗೊಂಬಂದ್ರಿ ನಮ್ಮಮ್ಮ. ಈರುಳ್ಳಿ ಅಂತೀವಿ ನಾವು. ಉಳ್ಳಾಗಡ್ಡಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗವಲ್ರಿ. ಅದು ಕೊಡ್ರಿ ಅದು ಕೊಡ್ರಿ ಅದು ಕೊಡ್ರಿ ಅನ್ನಕತ್ತೀನಿ. ಉಳ್ಳಾಗಡ್ಡಿ ಒಂದು ಮಂಡಳ. ಮಂಡಳ ಅಂದ್ರೆ ಮುರುಮುರಿ, ಚುರುಮುರಿ, ಮಂಡಕ್ಕಿ. ಬಟ್ ಬೇರೆ ಬೇರೆ ನಮ್ಮಲ್ಲಿ ಒಗ್ಗರಣೆ ಮಾಡ್ತೀವಲ್ರಿ. ಮಂಡಳ ತರ್ಲಕ್ ನಾನು ಎಷ್ಟು ಅಂಗಡಿ ತಿರುಗಿನಲ್ರಿ, ನನ್ನ ಕಣ್ಣಿ ಎದ್ರ ಕಾಣ್ಬೇಕದ, ಅದಕ್ಕೆ ಹೇಳಕ್ ಆಗತ್ತಿಲ್ಲ. ಅಂದ್ರೆ ಮಂಡಳ ಅಂದ್ರೆ ಯಾವನಿಗೂ ಗೊತ್ತಾಗಿಲ್ರಿ ಇಲ್ಲಿ ಬೆಂಗಳೂರಿನಾಗ. ಇವಾಗಿತ್ರಿ, ಅವಾಗಿರ್ಲಿಲ್ಲ. ಅವರು ಅದು ಕಷ್ಟ ಐತ್ರಿ ನನಗೆ ಇಲ್ಲಿ. ಬಟ್ ಇವಾಗೆಲ್ಲ ಇವಾಗ ಬೆಂಗಳೂರು ಭಾಷೆ ನಾವು ಬೆಂಗಳೂರವ್ರಿ ನಾವು ಇವಾಗ ಆಲ್ಮೋಸ್ಟ್. ಸೊ ನಿಮ್ ಕಡೆ ಹಬ್ಬದ ಸ್ಪೆಷಲ್ ಏನಿರುತ್ತೆ, ಎಡವಟ್ ಏನಾಗಿದೆ? ಸೊ ನಿಮ್ ಸ್ಟೈಲಲ್ಲಿ ಹೇಳಿ ನೋಡೋಣ. ಎಡವಟ್ ಅಂತೂ ಆಗ್ತಾವ್ರಿ ಹಬ್ಬದಾಗ ಭಾಳ. ಬಟ್ ನಮ್ಮವ್ರಿಗೆ ಹೇಳಿದ್ದೆ ನಾನು, ಯಾಕಂದ್ರೆ ಹಬ್ಬದಂತೂ ಹೇಳ್ಬಿಟ್ರೆ ಹೆಚ್ಚು ಕಡಿಮೆ. ಹಬ್ಬದ ಹೊಂಟಿನ ದಸರಾ ಹಬ್ಬಕ್ಕೆ ಕರ್ಲಿತ್ತಾರ, ನ್ಯೂಸ್ 18 ಹೊಂಟಿನ ಅಂತ ಹೇಳಿದೆ. ನಮ್ಮವ್ರು ಏನು ಹೇಳಿದ್ರೆ, ಅಲ್ಲಿ ಹೋಗಿ ನಾವೆಲ್ಲರೂ ಹೇಳ್ತಾರಲ್ಲ ಹಬ್ಬದಾಗ ಮನಿ ಕ್ಲೀನ್ ಮಾಡ್ತೀವಿ ಅಂತೆಲ್ಲ ಹೇಳ್ಬೇಡ, ನಮ್ಮ ಮನಿ ಕ್ಲೀನೇ ಇರ್ತದ. ಡೈಲಿ ಏನು ಕ್ಲೀನ್ ಮಾಡಂಗಿಲ್ಲ, ಡೈಲಿ ಕ್ಲೀನ್ ಮಾಡ್ತೀವಿ, ಮನಿ ಕ್ಲೀನೇ ಇರುತ್ತೆ. ಅದಕ್ಕೆ ನನ್ನ ಹೆಸರು ಸ್ವಚ್ಛ ಬ್ಯಾಚುಲರ್ ಅದ. ಸೊ ನಮ್ಮ ಮನಿ ಕ್ಲೀನೇ ಇರತ್ರಿ. ನಮ್ಮವ್ರು ಹೇಳಿದ್ರೆ ನಾ ಹೇಳ್ಬಿಟ್ಟೆ. ರಿಲೇಟಿವ್ಸ್ ಎಲ್ಲ ನೋಡ್ತಿರ್ತಾರ, ಸೊ ಹೇಳ್ಬಿಡಂದಿದ್ರು ನಂಗೆ ಅವ್ರು. ಸೊ ಹೇಳ್ಬಿಟ್ಟೆ. ಅದು ಬಿಟ್ಟು ನಮ್ದು ಒಂದು ಸ್ವಲ್ಪ ಬ್ರಾಹ್ಮಿನ್ಸ್ ಇದೇವಲ್ಲ, ಸೊ ಹಿಂಗಾಗಿ ಮಡಿ ಅಡಿಗೆ ಜಲ್ದಿ ಹೇಳೋದು ಇದು ಸ್ವಲ್ಪ ಜಾಸ್ತಿ ಇರತ್ತೆ ನಮ್ದು. ಆ ಥರಾಗ ಗದ್ಲಾಗ್ತಿರ್ತಾವೆ. ಅಲ್ಲಿ ಮುಟ್ಬೇಡ ಅಂತಾರೆ, ನಾವು ಮುಟ್ತೀವಿ. ಇಂಥವು ನಡೀತಿರ್ತಾವೆ ನಮ್ಮ ಮನ್ಯಾಗ. ಯಶವಂತ್, ನಿಮ್ಮ ಊರ ಕಡೆ ಎಲ್ಲ ಏನು ಎಡವಟ್ಟಾಗುತ್ತೆ ಅಂದರೆ, ಯೂಶಲಿ ಈ ಮಂಡ್ಯ ಅಂತಂದರೆ ಬೈಯೋ ಸ್ಟೈಲ್ ತುಂಬ ಚಂದ. ಯಾಕಂದರೆ ಅಂಬರೀಷ್ ಅವರು ಬೈದ್ರೇನೆ ಅದೊಂಥರ ಮಾತಾಡ್ದಂಗೆ ಅವರು. ಸೊ ಹಬ್ಬ ಟೈಮ್ನಲ್ಲಿ ಒಂದಿಷ್ಟು ಗಡಿಬಿಡಿ ಆದಾಗ ಹೆಂಗೆ ಬೈತಾರೆ ಹೇಳಿ? ಅಂದ್ರೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತೀವಿ ಈ ಮಾರ್ಲಮಿ ಹಬ್ಬ ಅಂತ ಏನು ಕರಿತೀವಿ. ಮಾರ್ಲಮಿ ಹಬ್ಬ ಅಂತಂದ್ರೆ ಪಕ್ಷ, ಪಿತೃಪಕ್ಷನ ಮಾರ್ಲಮಿ ಅಂತ ಕರೆಯೋದು. ಗಾದೆ ಇದೆ ನಮ್ಮ ಕಡೆ, ಭಾಳ ಸಾಲ ಮಾಡಾದ್ರೂ ಹಬ್ಬ ಮಾಡ್ಬಿಡ್ತಾರೆ. ಅಷ್ಟು ತುಂಬ ಬಡವರಾದ್ರೂ ಪರವಾಗಿಲ್ಲ. ಈ ಮಂಡ್ಯದಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಈ ಗ್ರ್ಯಾಂಡಾಗಿ ಆಚರಿಸುವಂಥ ಹಬ್ಬ ಬಂದು ಮಾರ್ಲಮಿ. ಈ ಬೇರೆ ನಮ್ಮನೇಲೆ ತಗೊಳ್ಳಿ, ನಾವೇನು ಲಕ್ಷ್ಮೀ ಕೂರ್ಸಲ್ಲ, ಗಣಪತಿ ಕೂರ್ಸಲ್ಲ, ಬೇರೆ ಜಸ್ಟ್ ದೀಪ ಹಚ್ಕೊಂಡು ಕಳಶ ಪೂಜೆ ಮಾಡ್ಕೊಳ್ಳೋದಷ್ಟೇ. ಮಾರ್ಲಮಿ ಹಬ್ಬ ಮಾತ್ರ ಮರಿ ಹೊಡಿಯೋದೆ. ಮಗನ್ ಮಾರಾರು ಮಾರ್ಲಾಮಿ ಮಾಡುವಂತ ಗಾದೆ. ನೀನ್ ಮಗನ್ ಮಾರಾದ್ರೂ ನೀನ್ ಮಾರ್ಲಾಮಿ ಮಾಡ್ಬೇಕು ಅಲ್ಲ. ಅಷ್ಟು ಪಿತೃಪಕ್ಷ ಅಷ್ಟು ಇಂಪಾರ್ಟೆನ್ಸ್. ಈ ನಮ್ ಕಡೆ ಈ ಜಗಳಗಳು ಏನಾಗುತ್ತೆ ಅಂತಂದ್ರೆ, ಈಗ ನಮ್ ತಾತ ಕುಡಿದಿರ್ತಾರೆ ಅಂತ ಅನ್ಕೊಳ್ಳಿ, ಇಲ್ಲ ಬೀಡಿ ಸೇರ್ತಿರ್ತಾರೆ ಅಂತ ಅನ್ಕೊಳ್ಳಿ. ಈ ಬೀಡಿ ಮಡಗಿಲ್ಲ ಅಂದ್ರೆ ಜಗಳ ಆಗ್ಬಿಡುತ್ತೆ. ನಮ್ಮ ಅಪ್ಪಾಜಿ ಏನ್ ಬೀಡಿ ಮಡಗಿಲ್ಲ, ಎಣ್ಣೆ ಮಡಗಿಲ್ಲ, ಏನ್ ಕತೆ, ಈ ರೀತಿ ಜಗಳಗಳು ಯಾವ ಸಿಚುವೇಶನ್ ಆಗುತ್ತೆ ಅಂತಂದ್ರೆ, ನಾನ್ ಕೇಳಿದೇನು ಡೈಲಾಗ್ ಹೇಳಿ ಅಂತ ಅಲ್ಲ. ಯೂಶಲಿ ಎತ್ತೆತ್ತೋ ನಿನ್ ಕಬ್ಬಾಣ್ಮರ, ಬೀಡಿನೇ ತಂದಿಲ್ವಲ್ರೋ, ಬೀಡಿನೇ ಮಡಗಿಲ್ಲ, ನಿಮ್ ಹೆಣೋಗರ ತಗೋಬನ್ನಿ, ಬೀಡಿ ತಗೋಬನ್ನಿ, ಎಣ್ಣೆ ತಗೋಬನ್ನಿ. ಅದು ಫ್ಲೋ ಅಲ್ಲಿ ಕೋಪದಲ್ಲಿದ್ದಾಗ ಬಯೋದಕ್ಕೂ ಸೆನ್ಸಾರ್ ಆಗುತ್ತೆ ಅಂತನಾ? ಬೇಡ. ಆಮೇಲೆ ಏನ್ ಗೊತ್ತಾ, ಇನ್ನೊಂದು, ಈ ಮಂಡ್ಯ ಮೈಸೂರು ಅಂತಂದ್ರೆ ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ, ಬೈತಾರೆ ಅಂತಲ್ಲ. ದೇವ್ರನೇ ತಪ್ಪು ಹೇಳ್ತೀನಿ. ಒಳಗ್ ಸ್ವೀಟ್ ಇರ್ತಾರೆ, ಅರ್ಥ ಆಗ್ತಿದ್ಯಾ? ಮೇಲೆ ಜಾಸ್ತಿ ಬೆಳೆಯೋದು. ಹೌದು ಹೌದು ಹೌದು. ಸೊ ಅದರಿಂದ ಮೇಲೆ ಸ್ವಲ್ಪ ಗಡ್ಸಾಗಿ ಮಾತಾಡಿದ್ರು ಒಳಗಷ್ಟೇ ಸ್ವೀಟ್ ಪೀಪಲ್ ಮಂಡ್ಯ. ನಮ್ದು ಉತ್ತರ ಕರ್ನಾಟಕ ಹಂಗಂತ ಬೈತೀವಿ ಅಂತ ಹಂಗೇನಿಲ್ಲ. ಕಾಲೇಜ್ನಾಗ ನಮ್ ಸರಿಗೆ ಒಂದ್ ಕ್ವಶನ್ ಕೇಳಿದಾರೆ ಇಂಜಿನಿಯರಿಂಗ್ನಾಗ. ಅವ
ಸೈಡಿಗೆ ಬಂದು ಹೇಳಾಕತ್ತಾನ, ನಾ ಏನು ಮಾಡಿಲ್ರಿ, ನನಗೇನು ಮಾಡಬೇಡ ನಮ್ಮ ಸರ್ ನನಗೆ ಹೇಳಾಕತ್ತಾನ. ಉತ್ತರ ಕರ್ನಾಟಕದವ್ರಲ್ರಿ ಭಾಳ ರೂಢಾಗಿ ಒರಟಾಗಿರ್ತೀರ. ಯಾವ ಕಡೆಯವರು? ಅವ್ರು ಇಲ್ಲೇ ಬೆಂಗಳೂರವರು. ಅವ್ರನ್ನ ಸರ್ ನಾ ಏನಿಲ್ಲ ಸರ್, ನಾನು ನಿಂಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳತ್ತೀನಿ ರೀ. ಅವ ಇಲ್ಲ ರೀ ಏನು ಮಾಡಬೇಡ್ರಿ, ನನಗೆ ನಾನು ಸುಮ್ಮನೆ ಹಂಗೆ ಮಜಾಕಿ ಕೇಳಿದಿರಿ ನಿಮ್ಮ ಕ್ವಶನು, ತಪ್ಪು ತಿಳ್ಕೊಬೇಡ್ರಿ ಅಂತ ನಮ್ಮ ಸರ್ ಹೇಳಾಕತ್ತಾರ. ನಾ ಹಂಗಲ್ರಿ, ಉತ್ತರ ಕರ್ನಾಟಕದವ್ರು ಹಂಗಿರಲ್ಲ ಅಂತ ಹೇಳತ್ತೀನಿ ರೀ. ಭಾಳ ಸ್ವೀಟ್ ಮಂಡ್ಯ ತರ ತಪ್ಪು ಕಲ್ಪನೆ ಅದ ಒಂಚೂರು. ಹೌದ್ರಿ. ಓಕೆ, ಈಗ ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತಾ ಹೋಗೋಣ. ಶ್ವೇತಾ, ಸ್ಟಿಲ್ ಯುವರ್ ವರ್ಕಿಂಗ್ ಇನ್ IT ಅಲ್ವಾ? ಹೌದು. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ? ಮತ್ತೆ ಈ ಜರ್ನಿ ಹೆಂಗ್ ಶುರು ಆಯ್ತು? ಯಾಕಂದ್ರೆ ಫಸ್ಟ್ ಇಂದಾನು ಏನಾದ್ರು ಕೌಂಟರ್ ಕೊಡೋದೆಲ್ಲ ಅಭ್ಯಾಸ ಇತ್ತಾ ನಿಮ್ಗೆ? ಕಾಮಿಡಿ ಮಾಡೋದು ಅಭ್ಯಾಸ ಇತ್ತಾ? ಇತ್ತು ಅಂದ್ರೆ ಫ್ರೆಂಡ್ಸ್ಗಳ ಮಧ್ಯೆ ಎಲ್ಲ ನಾವು ಸ್ವಲ್ಪ ಭಾಳ ಫನಿ ಗರ್ಲ್ ಅಂತ ಅನಿಸ್ಕೊಂಡಿದ್ವಿ. ಅವರೇ ಸ್ವಲ್ಪ ಬೂಸ್ಟ್ ಮಾಡಿ ನಮಗೆ ಹಿಂಗೆ ದುಡ್ದಂಗೆ ಆಯ್ತು. ನಾವಕ್ಕೆ ಓಕೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದಿದ್ದು. ಅದು ಓಪನ್ ಮೈಕ್ಸಿಂದ ಚಾಲು ಆಯ್ತು. ಓಪನ್ ಮೈಕ್ಸ್ನಾಗ ಸೆಲೆಕ್ಟ್ ಆದ್ವಿ. ಯಾರೋ ಗುರ್ತು ಹಿಡಿದ್ರು ಅಡ್ಡಿಲಿ ಹುಡುಗಿ ಏನೋ ಮಾತಾಡತ್ತ ಅಂತಂದು ಹಂಗೆ ಶೋಸ್ ಎಲ್ಲ ಮಾಡ್ಲಿಕ್ಕೆ. ಓಕೆ, ಈಗ ನಿಮ್ ಜರ್ನಿ ಏನ್ ವರ್ಕ್ ಫ್ರಮ್ ಹೋಮ್ ಇಂದ ಶುರು ಆಯ್ತಾ? ಕೊರೋನಾ ಟೈಮ್ ನಲ್ಲಿ, ಕೊರೋನಾ ಸಂದರ್ಭದಲ್ಲಿ ಮೂಡಿದ ಅದ್ಭುತ ಪ್ರತಿಭೆನ ನೀವು? ಕೊರೋನಾ ಮುಂಚೆ ಚಾಲು ಮಾಡಿದ್ವಿ ಶೋಸ್, ಬಟ್ ವಿಡಿಯೋ ಬಂದಿದ್ದು ಹೌದು ಈ ಲಾಕ್ಡೌನ್ ಪೀರಿಯಡ್ನಾಗ ವಿಡಿಯೋ ಬಂದಿತ್ತು. ಅವಾಗ ಸ್ವಲ್ಪ ಎಲ್ಲ ಹಿಂಗೆ ವೈರಲ್ ಆಗಿದ್ದು, ಜನ ಗುರುತು ಹಿಡಿಯಕ್ಕೆ ಚಾಲು ಮಾಡಿದ್ದೆಲ್ಲ ಅವಾಗ. ಈಗ ನೀವೆಲ್ಲ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕೆಲಸ ಮಾಡಿದೀರಾ ಅಥವಾ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ಅದು ನಮ್ಮ ಮ್ಯಾನೇಜರ್ ನೋಡ್ಲಿತ್ತಾರೆ. ನೀವು ಎಂತ ಕ್ವಶನ್ ಕೇಳಿ ನಾಳೆ ಆಫೀಸ್ ಹೋಗ್ಬೇಕಾ ಬೇಡ ರೀ? ಅಲ್ಲ, ಆಮೇಲೆ ಹೇಳಿದ್ರೆ ಆಯ್ತು ಅದನ್ನ ಕಾಮಿಡಿ ಮಾಡಿದೆ ಅಂತ. ಅಯ್ಯೋ, ನಿಮ್ಗೆ ಹೇಳ್ಕೊಡ್ಬೇಕಾ? ತೇಲಿಸ್ಬಿಟ್ರೆ ಆಯ್ತು ಈಚೆಯಿಂದ ಆಚೆಗೆ. ನಮ್ಮ ಮ್ಯಾನೇಜರ್ಗೆ ಕನ್ನಡ ಅರ್ಥ ಆಗಂಗಿಲ್ಲ. ಸೂಪರ್ ಆಯ್ತಲ್ಲ ನೋಡಿ, ಏನ್ ಬೇಕಾದ್ರೆ ಹೇಳ್ಬೋದು. ಈಗ ದುನಿಯಾ ಮಾಡ್ಬೋದು ನಾ, ಏನೂ ಪ್ರಾಬ್ಲಮ್ ಇಲ್ಲ. ಹಿಂಗಾಗಿ ನಡ್ಸ್ಕೊಂಡು ಹೊಂಟಿವಿ. ಯಾವಾಗ ಒಬ್ಬ ಕನ್ನಡ ಅರ್ಥ ಆಗ ಬರ್ತಾನ ಅವಾಗ ನಿಮ್ಮ ಜೊತೆನೇ ಬರ್ತೀರಿ ಮೇಡಮ್. ಅನ್ಯಾಯ ಮಾಡ್ಬಿಟ್ರು ಅಂತನಾ? ಸೊ ಅದು ಬಿಟ್ಟು ನಮ್ಮ ಶೋಸ್ ಎಲ್ಲ ಮ್ಯಾಕ್ಸಿಮಮ್ ಅವ್ರಿಗೆ ಗೊತ್ತಾ ಅಟ್ಲೀಸ್ಟ್ ನೀವು ಈ ತರ ಶೋಸ್ ಎಲ್ಲ ಮಾಡ್ತೇನವ. ನನ್ನ ಬಗ್ಗೆ ಒಟ್ಟ ಮಾತಾಡಂಗಿಲ್ಲ ಅನ್ಕೊಂಡನವ. ಸೊ ಹಂಗದ ಅದೇ ಪಿನ್ ಇಡೋರು ಇರ್ತಾರಲ್ಲ, ಫಿಟ್ಟಿಂಗ್ ಇಡೋರು ಅವರು. ಹೌದು, ಅದಕ್ಕೆ ಪ್ರಮೋಷನ್ ಆಗೋದು ನಂದು ಅವ್ರ ಸಲುವಾಗಿ. ಹಾಂ, ಸ್ಟ್ಯಾಂಡಪ್ ಕೇಳಿದ್ರಲ್ರಿ ನೀವು. ಸೊ ಮ್ಯಾಕ್ಸಿಮಮ್ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಅಂದ್ರೆ ಸ್ಯಾಟರ್ಡೇ ಸಂಡೇನ ಶೋಸ್ ಇರ್ತಾವೆ ನಮ್ಮ ವೀಕೆಂಡ್. ಯಾಕಂದ್ರೆ ಅವರೇ ಬೇಕಲ್ರಿ ನಮಗೆ. ಆ ದುಡ್ದು ಹೈರಾಣ ಆದವ್ರ ಬಂದು ರೊಕ್ಕ ಕೊಟ್ಟು ನಾಕ್ ಹೋಗ್ತಾರ ಅವ್ರ ಪಾಪ. ಅವ್ರು ಭಾಳ ಚಲೋ ಇದಾರೆ ರೀ, ಅವ್ರಂತವ್ರು ಎಲ್ಲಿಯೂ ಸಿಗಂಗಿಲ್ಲ. ಸೊ ಹಿಂಗಾಗಿ ವೀಕೆಂಡ್ ಒಳಗೆ ಇರ್ತಾವೆ, ರಜಾ ಹಾಕೋ ಅವಶ್ಯಕತೆ ಇಲ್ಲ ಆ್ಯಸ್ ಆಫ್ ನಾವು. ಸರ್ ನಿಮ್ಮ ಕತೆ? ಇಲ್ರಿ, ರಜಾ ಅಂದ ಇವ್ರು ಹೇಳಿದಾರಲ್ರಿ, ಸ್ಯಾಟರ್ಡೆ ಸಂಡೇ ಶೋ ಇರ್ತಾವೆ ನಮ್ಮ ಮ್ಯಾನೇಜರಿಗೂ ನನ್ನ ಕಾಮಿಡಿ ಲೈಕ್ ಅವ್ರ ಮೇಲೆ ಮಾಡಿದ್ರು ಕನ್ನಡ ಬರ್ತಾವ್ರಿಗೆ? ಕನ್ನಡ ಬರ್ತಾವ್ರಿ. ಅವ್ರು ಕನ್ನಡದವ್ರೆ, ಭಾರಿ ಸಪೋರ್ಟ್ ಮಾಡ್ತಾರೆ ನನಗೆ. ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ದು ನೋಡಿ ಏನಾದ್ರು ಹೇಳ್ತಾರಾ? ಇಲ್ಲ, ಅವ್ರ ಬಗ್ಗೆ ಭಾಳ ಕಡಿಮೆ ಮಾತಾಡೇನ್ರಿ. ಕನ್ನಡ ಬರುತ್ತೆ ಅಂತ ಕೆಲಸ ಮಾಡತ್ತಾರೆ. ಕಡಿಮೆ ಮಾತಾಡೇನ್ರಿ, ಬಟ್ ಏನು ಹೇಳಲ್ರಿ, ಅವ್ರು ಜಾಲಿಯಾಗಿ ತೊಗೊಂತಾರೆ. ಈ ಕಂಟೆಂಟ್ ಎಲ್ಲ ಹೆಂಗ್ ಕ್ರಿಯೇಟ್ ಮಾಡ್ಕೊಂತೀರಾ? ಯಾಕಂದ್ರೆ ಈಗ ಒಂದೇ ಟಾಪಿಕ್ ಮೇಲೆ ಮಾತಾಡ್ತಿದ್ರೆ ರಿಪೀಟೆಡ್ಲಿ ಬರೋರ್ಗೂ ಬೋರ್ ಆಗ್ಬಿಡುತ್ತೆ. ಹೊಸ ಹೊಸ ಇನೋವೇಷನ್ ಬೇಕಾಗುತ್ತೆ. ಅದೆಲ್ಲ ಹೆಂಗ್ ಹೊಳಿತಾ ಹೋಗುತ್ತೆ? ನೋಡ್ರಿ, ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಅಂದ್ರೆ ನಾವು ಲೈಫ್ನಾಗ ಬರೀ ಮಜಾ ಮಾಡ್ಕೊಂತಿರಲ್ರಿ. ನಾವು ಬೇಸತ್ತು ಜನ ರೀ. ನಾವು ಅಗದಿ ವರ್ಷ ನನ್ನ ಮಕ್ಕಳು ಅಂದ್ರೆ ಸ್ಯಾಡಿಶ್ ನನ್ನ ಮಕ್ಳು ಅಂದ್ರೆ ನಾವೇ. ಯಾಕಂದ್ರೆ ನಾವು ಹೆಂಗಂದ್ರೆ ಈ ನೀವು ಅಲ್ಲಿ ನೋಡ್ಲಾಗತ್ತರ ನಾಯಿ ಎಷ್ಟು ಚಂದದ ಅಂತ ಹೇಳಿ, ಎಲ್ಲಿ ನಾಯಿ ಹೆಂಗದಲ್ಲ ಅಂತ ನಾವು ನಮ್ದು ವಿಚಾರನೇ ಬೇರೆ ಇರ್ತಾರೆ. ನಾವು ಇರಿಟೇಟೆಡ್ ಇರ್ತೀವಿ ನಾವು. ನೀವು ಏನೇ ವಸ್ತು ನೋಡಿ ನೀವು ಏನು ಅನ್ಕೊಂಡಿರ್ತೀರಲ್ಲ ಅದ್ರ ಉಲ್ಟಾನೇ ಅನ್ಕೊಂಡಿರ್ತೀವಿ ನಾವು. ಅವಾಗ ದಟ್ಸ್ ಹೌ ಅಂದ್ರೆ ಅವಾಗ ನಾವು ಅಬ್ಸರ್ವ್ ಮಾಡಿ ಅದರೊಳಗೆ ಏನಾರು ಅದನ್ನೇ ಬೇರೆಯವ್ರು ಲೈಕ್ ಮಾಡ್ತಾರೆ. ಸೊ ಯೂಶಲಿ ನಾನು ಮಿಡಲ್ ಕ್ಲಾಸ್ ಬಗ್ಗೆ ಹೇಳಾಕತ್ತಿದ್ದೆ ರೀ. ಮಿಡಲ್ ಕ್ಲಾಸ್ ಅವ್ರು ಹೆಂಗಂದ್ರೆ ಮಿಡಲ್ ಕ್ಲಾಸ್ ಅವ್ರಿಗೆ ಕಂಡುಹಿಡಿಯೋದು ಭಾಳ ಈಸಿ ರೀ. ನೀವು ಯಾರೋ ಫೋರ್ ವೀಲರ್ ಇರ್ತದಲ್ರಿ ಮಿಡಲ್ ಕ್ಲಾಸ್, ಅವ್ರಿಗೆ ಕೇಳ್ರಿ ಗಾಡಿ ಮೈಲೇಜ್ ಎಷ್ಟು ಅಂತಂತಂದ್ರೆ ವಿದಿನ್ ಸಿಟಿನ ಔಟ್ಸೈಡ್ ದ ಸಿಟಿನ ಕೇಳ್ತಾನೆ. ಡೀಸೆಲ್ ಗಾಡಿ ಇದ್ರೆ ವಿದಿನ್ ಸಿಟಿನ ಔಟ್ಸೈಡ್ ದ ಸಿಟಿನ ಅಂತ. ಹಂಗೆ ಮಿಡಲ್ ಕ್ಲಾಸ್ ಅವ್ರಿಗೆ ನೀವು ನೋಡ್ರಿ, ಶಾಪಿಂಗ್ ಮಾಲ್ನಾಗ ನೋಡ್ರಿ ನೀವು, ಈ ಎಲ್ಲಿ ಆಫರ್ ಇರ್ತದಲ್ರಿ ಅಲ್ಲೇ ಸುತ್ತಾಡ್ತಿರ್ತಾರ್ರಿ ಮಿಡಲ್ ಕ್ಲಾಸ್ ಮಂದಿ. ಎಕ್ಸ್ಕ್ಲೂಸಿವ್ ಕ್ಲೋತ್ಸ್ ಜಗದಾಗ ಇರೋದೇ ಇಲ್ಲ ಅವರು. ಪ್ಲಸ್ ಇನ್ನೊಂದೇನಂದ್ರೆ ಯಾವುದು ಟ್ರೈ ಮಾಡಿರ್ತಾರಲ್ರಿ ಆ ಟ್ರೈ ಮಾಡಿರೋ ಬಟ್ಟೆ ಆ ಕಡೆ ಬಿಸಾಕ್ತಾರೆ, ಮಡಚಿಟ್ಟಿದ್ದು ತೊಗೊಂಡು ಬರ್ತಾರೆ. ಇವ್ರು ಕಂಡಿಡ್ರಿ ನೀವು, ಇವ್ರು ಮಿಡಲ್ ಕ್ಲಾಸ್. ನಿಕ್ ನೇಮ್ಗಳೆಲ್ಲ ಹೆಂಗೆ ಕರೀತಾರಲ್ಲ ಅದೆಲ್ಲ ನಿಮಗೆ ಇಷ್ಟ ಆಗುತ್ತಾ? ಹೆಂಗೆ ಅನ್ಸುತ್ತೆ ಅದು ಕರೆದಾಗ? ಸ್ವಲ್ಪ ಈ ಅವ್ರ ಕೆಲಸ ನೋಡಿ ಕರೀತಾರೆ. ಈ ಕೆಲಸ ನಂಬಲ್ಲಿ ಒಬ್ಬ ಹಾಲ್ ಮರ ಇರ್ತಾನಲ್ರಿ, ಅವನಿಗೆ ಮಾಪ್ಯಾರಿ. ಯಾಕಂದ್ರೆ ಅವ್ ಮಾಪ ಮಾಡಿ ಹಾಲು ಹಾಕ್ತಾನಲ್ರಿ, ಮಾಪ್ಯ ಬಾರ್ಲೆ ಇಲ್ಲಿ ಅಂತಂತಾರೆ. ಮಾಪ್ಯ ಗುಂಡ್ಯ. ಈಗ ಪ್ರಮೋದ್ ಇದ್ರ, ವಿನಾಯಕ್ ಇದ್ರ ವಿನ್ಯ, ಗುಂಡಕ್ಕಿದ್ರ ಗುಂಡೆ ರೀ ಅವ. ಶ್ವೇತಿ ಶ್ವೇತಿ ಬುಡ್ಡಿ ಬಾರಿ ಇಲ್ಲಿ ಅಂತ. ಇವ್ರ ಕಡೆ ಬೇರೆ ಇರುತ್ತೆ. ನಮ್ಮ ಕಡೆ
ಈ ಸ್ವಲ್ಪ ಅವ್ರ ಕೆಲಸಗಳನ್ನ ಹೇಳ್ತಿಲ್ವ. ನಮ್ಮ ತಾತ ಸೈಕಲ್ ಶಾಪ್ ಇಟ್ಟಿದ್ರು. ಸೈಕಲ್ ಶಾಪ್ ಅಂತಾರೆ, ಸೈಕಲ್ ಶಾಪ್ ಮುದ್ದೀರಯ್ಯ ಅಂತ ಅಂತಾರೆ. ಅವ್ರ ಪೆಟ್ ನೇಮ್ಗಳು, ಅವ್ರ ಹೆಸರುಗಳೇ ಹಿಂದೆಗಡೆ ಏನೋ ಎತ್ತನ ಗಾಡಿ, ಅಮಾವಾಸ್ಯೆ ಅಂತೆಲ್ಲ ಕರೆಯಲ್ಲ. ಅಮಾವಾಸ್ಯೆ ಕರೀತಾರೆ. ಇದು ಹೇಳಾಮಿದ್ರಿ ಬ್ಯಾಡ ಅಂತ ಕರೀತಾರೆ. ಶ್ರೀನಿವಾಸ ಅಂದ್ರೆ ಶ್ರೀನಿವಾಸ ಅಂತ ಯಾರು ಕರೆಯಲ್ಲ, ಸೀನಾ ಅಂತ ಅಂತಾರೆ. ವೆಂಕಟೇಶ ಅಂತಿದ್ರೆ ಎಂಟ ಅಂತಾರೆ. ಇವ್ರ ಕಡೆ ಟಾ, ನಮ್ ಕಡೆ ಟೇ. ವೆಂಕ್ಯ. ಸಿದ್ದೇಶ ಅಂತಿದ್ರೆ ಸಿದ್ಧ ಅಂತ ಕರೀತಾರೆ. ಆಮೇಲೆ ಮಿಷಿನ್ ಮನೆ, ಆಲನ್ ಮನೆ, ಅಲೆ ಮನೆ, ಈ ತರದೆಲ್ಲ ಕರೀತಾರೆ. ಬಂಸೆಟ್ಟು. ಮುಖ ಜಿಟ್ಟು ಇಟ್ಕೊಂಡಿದ್ರೆ ಅರಿಸ್ಟ್ ಮುಸುಡಿ ಅಂತಾರ. ಏನ್ ಅರಿಸ್ಟ್ ಮರ್ಯಾದಿ ಅಂತಾರ. ಆಮೇಲೆ ಇನ್ನೊಂದೇನ್ ಗೊತ್ತಾ ಅವ್ರ ಕೆಲಸ, ಯಾರ ಈಗ ನಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು, ನಲ್ಲಿ ಬೋರ್ವೆಲ್ಲು, ಗಾರೆ ಶ್ರೀನಿವಾಸ, ಗಾರೆ ಮದೇವ, ಗಾರೆ ಶಂಕರ, ಹಂಗ ಇವು ಅಲಿಯಾಸ್ ಎಲ್ಲ ಬಂದಾವ. ಹಂಗಾರ ರೌಡಿ ಹೆಸರುಗಳೆಲ್ಲ ಬಂದಿದ್ದು. ಚೆನ್ನಾಗಿರುತ್ತಲ್ಲ ರೌಡಿ ಶೀಟರ್ಗಳ ಹೆಸರು. ಹೌದು, ಹೇಳಿ ನೋಡಿ ಒಂದು 4. ಒಪ್ಕೊಂಡ್ರೆ ನಿನ್ಗೆ ನಿಂದ್ರಿಸ್ತಾರ ಅವ್ರು. ಹೌದು, ನಿಮ್ಗೆ ಇಷ್ಟ ಆಗಿರುವಂತ ಒಂದು 4 ರೌಡಿ ಶೀಟರ್ ಹೆಸರು ಹೇಳಿ. ನಮ್ಮಲ್ಲಿರೋ ರೌಡಿಗಳೆಲ್ಲ ಒಳ್ಳೆಯವರು. ಅವ್ರು ಇಂದೆಲ್ಲ ನಾಳೆ ಬದಲಾಗ್ತಾರ. ಬದಲಾವಣೆ ಜಗದ ನಿಯಮ. ಅವ್ರು ಹಾಗೆ ಆಗ್ತಾರೆ ಬದಲಾವಣೆ. ಕಾಮಿಡಿ ನೋಡಿ ನಗ್ತಾರೆ. ರೈಟ್. ಒಂದ್ಸಲ ನಮ್ ಟಿಕೆಟ್ ತಗೊಂಡು ನಮ್ ಶೋಕ್ ಬಂದ್ರೆ ಸಾಕು, ಕನ್ವರ್ಟೇ ಮಾಡಿ ಕಳಿಸ್ತಾನೆ. ಅಂತವೆಲ್ಲ ಮಾಡಂಗಿಲ್ಲ ನಾವು. ಹಿಂಗೆಲ್ಲ ಬರ್ತಾವ. ಆಮೇಲೆ ಒಬ್ರು ಅಂಕಲ್ ಹೇಳೋರು, ಶ್ವೇತಾ ಸದಾ ಮೂಗಿನಲ್ಲಿ ಶೀತ, ಈಗೂ ನೆಗಡದ. ಹಿಂಗ್ ಬರ್ತಿತ್ತು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಗುಂಡುಕಿದ್ದ, ಅವ್ನ್ ಬಟಾಣಿ ಅಂತ ಕಟ್ಟಿದ್ವಿ ನಾವು. ಓಲ ಬಟಾಣಿ, ಬದ ಬಟಾಣಿ. ಮಿಷಿನ್ ಮನೆ ಅಂತಂದ್ರೆ ಎಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಬೋರ್ವೆಲ್ ಮಿಷಿನ್ ಇರೋದು. ಈ ಬೋರ್ವೆಲ್ ನ ಆನ್ ಮಾಡೋದಕ್ಕೊಂದು ಮನೆ ಮಾಡ್ಕೊಂಡಿರ್ತಾರೆ ಹೊಲದಲ್ಲಿ. ಈ ಕಬ್ಬನ್ ಗದ್ದೆಗೆ ನೀರ್ ಹಾಯಿಸೋದಕ್ಕೆ, ಭತ್ತದ ಗದ್ದೆ ನೀರ್ ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ನಮ್ಮ ಮನೆ ಸಣ್ಣ ಮನೆ ಕಡಿಸಿರ್ತಾರೆ, ಅದ್ರಾಗ ಕಬ್ಬಿನ ಗದ್ದೆನೂ ಒಂದವ. ಮಿಷಿನ್ ಮನೆ, ಬೋರ್ವೆಲ್ ಆನ್ ಮಾಡೋದಕ್ಕೆ ಇರೋ ಮನೆನೇ ಮಿಷಿನ್ ಮನೆ. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಇಲ್ಲಿ ತನಕ ಬಂದಿದ್ದಕ್ಕೆ, ನಮ್ಮನ್ನೆಲ್ಲ ಚಂದದ ರೀತಿಯಲ್ಲಿ ಎಂಟರ್ಟೈನ್ ಮಾಡಿದ್ದಕ್ಕೆ ಹಾಸ್ಯದ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ದೊಂದಿದೆ. ಸೊ ನ್ಯೂಸ್ 18 ಕನ್ನಡಗೆ ನಾವು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಆಕ್ಚುಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಈ ಪ್ಯಾನಲ್, ಈ ರೀತಿ ವೇದಿಕೆ ಸಿಕ್ಕಿರೋದು ನಮ್ಗೆಲ್ಲರಿಗೂ ಫಾರ್ ದಿ ಫಸ್ಟ್ ಟೈಮ್. ನಾವು ತುಂಬಾ ಆಭಾರಿಯಾಗಿದ್ದೇವೆ ನಿಮ್ಮ ಒಂದು ಆತಿಥ್ಯಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ನ್ಯೂಸ್ ಚಾನೆಲ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಸ್ಟ್ಯಾಂಡ್ ಅಪ್ ಕಾಮಿಡಿ ಆಸ್ ಅನ್ ಆರ್ಟ್ ಫಾರ್ಮ್ ಅನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ಟ್ಯಾಂಡ್ ಅಪ್ ಕಾಮಿಡಿಗೂ ಭಾರಿ ಅಂದ್ರೆ ಚಲೋ ಪುಷ್ ಸಿಗೋ ತರ ನೀವು ನಮಗೂ ಕರೆದಿದ್ದೀರಾ. ಸೊ ಇದೇ ತರ ಕರೀತಾ ಇರಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ಗೆ. ಅಂದ್ರೆ ಒಂದು ಧೋರಣೆ ಇದೆ, ರೀಲ್ಸ್ ಮಾಡೋರು ಅಂತಂದ್ರೆ ಎಲ್ರು ಒಂದೇ ತರ ನೋಡೋದು. ಬಟ್ ರೀಲ್ ಮಾಡೋರು ತುಂಬಾ ರೀತಿ ಪ್ರತಿಭಾವಂತರಿದ್ದಾರೆ. ಆಕ್ಟಿಂಗ್ ಬೇಕು. ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ ಒಬ್ಬ ನಿರ್ದೇಶಕ ಇರ್ತಾನೆ, ಒಬ್ಬ ರೈಟರ್ ಇರ್ತಾನೆ, ಒಬ್ಬ ಕ್ಯಾಮ್ರಾಮನ್ ಇರ್ತಾನೆ, ಒಬ್ಬ ಎಡಿಟರ್ ಇರ್ತಾನೆ. ಎಲ್ಲವೂ ಅವನೇ. ಈಗ ಒಂದೂವರೆ ನಿಮಿಷ ಅಷ್ಟೇ, ಆದ್ರೆ ಒಂದೂವರೆ ನಿಮಿಷಕ್ಕೆ ಅವ್ನು ಪ್ರೆಸೆಂಟ್ ಮಾಡಬೇಕು, ನೋಡಿಸ್ಬೇಕು ಅಂತಂದ್ರೆ ಪ್ರತಿಯೊಂದನ್ನು ಮಾಡ್ಕೋಬೇಕು. ಸೊ ಅದಕ್ಕೆ ಗೌರವಿಸೋದಕ್ಕೆ ನಿಮಗೆ ಧನ್ಯವಾದ. ಅಂದ್ರೆ ಈಗ ಕಾಮಿಡಿ ಅಂದ ತಕ್ಷಣ ಇವಾಗ ಏನ್ ಗೊತ್ತಾ, ಫ್ಯಾಮಿಲಿಯವ್ರು ಕೂತ್ಕೊಂಡು ನೋಡಕ್ಕಾಗಲ್ಲ ಕೆಲವೊಂದು ಕಾಮಿಡಿನ. ಡಬಲ್ ಮೀನಿಂಗ್ ಇರುತ್ತೆ, ಮುಜುಗರ ಆಗ್ಬಿಡುತ್ತೆ ಪಕ್ಕದಲ್ಲಿ ಕೂತಾಗ. ನಮ್ಮ ತಂದೆನ, ನಮ್ಮ ತಾಯಿ ಮುಖನ, ಅಥವಾ ನಮ್ಮ ಬ್ರದರ್ ಸಿಸ್ಟರ್ ಮುಖ ನೋಡೋಕೆ ಒಂಥರ ಆಗ್ಬಿಡುತ್ತೆ. ಫ್ರೆಂಡ್ಸ್ ಇದ್ರೆ ಅದೇನೋ ನಡೆದು ಹೋಗ್ಬಿಡುತ್ತೆ. ಸೊ ನಿಮ್ಮ ಕಾಮಿಡಿಗಳಲ್ಲಿ ಎಲ್ಲೂ ವಲ್ಗರ್ ಇರೋದಿಲ್ಲ. ಅಂದ್ರೆ ಎಲ್ಲರೂ ಕೂತು ಎಂಜಾಯ್ ಮಾಡ್ತಾರೆ ಒಟ್ಟಿಗೆ ಕೂತು. ಸೊ ಅದನ್ನ ರೆಕಗ್ನೈಸ್ ಮಾಡೋದು, ಸಪೋರ್ಟ್ ಮಾಡೋದು ನಮ್ಮೆಲ್ಲರೂ ಕೆಲಸ ಆಗುತ್ತೆ ಆಡಿಯನ್ಸ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ರಂಜಿಸ್ತಾ ಬಂದಿದ್ದಕ್ಕೆ. ನಿಮ್ಗೆಲ್ರೂ ಒಂದು ಬ್ರೈಟ್ ಫ್ಯೂಚರ್ ಇನ್ನೂ ಸಿಗಲಿ ಅಂತ ಆಶಿಸ್ತಾ, ನಿಮ್ಗೊಂದು ಮದ್ವೆ ಆಗ್ಲಿ, ಆಗಿದೆಯೋ ಅಲ್ವೋ ನನ್ಗೆ ಗೊತ್ತಿಲ್ಲ, ಆಗ್ಲಿ ಅಂತ ಆಶಿಸ್ತಾ, ನಿಮ್ಗೂ ಒಂದು ಒಳ್ಳೆ ಹುಡುಗ ಸಿಗ್ಲಿ ಅಂತ ಆಶಿಸ್ತಾ. ಏನ್ ಆಶಿಸ್ಬೇಡ್ರಿ, ಏನ್ ಬೇಡವಾ, ಜಲ್ದಿ ಬಾನಂತನ ಆಗ್ಲಿ ಅಂತ. ಆಗಿಲ್ಲ ರೀ ಮದುವೆ, ಏನ್ ಮದುವೆ ಆಗಿದೆಯಾ ಅಂತ ಅಲ್ಲ ಹಿಂಗ್ ಕೇಳಿ ಹಿಂಗ್ ಅಂತಿದ್ರಲ್ಲ, ಬೇಡವಾ? ಬೇಕು ಮದುವೆ ಇಲ್ದೆ. ನಿಮ್ಗೂ ಒಂದೊಳ್ಳೆ ಹುಡುಗಿ ಸಿಗ್ಲಿ, ಒಳ್ಳೆ ಹೆಂಡತಿ. ಸೊ ಅವ್ರ ಬಾಣಂತನದ ಬಗ್ಗೆ ನೀವೇನ್ ರೀಲ್ಸ್ ಮಾಡ್ತೀರಾ ಅದನ್ನು ನಾವು ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಬಂದಿದ್ದಕ್ಕೆ, ಎಂಟರ್ಟೈನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೆರಿ ಆಲ್ ದಿ ಬೆಸ್ಟ್. ಲಾಸ್ಟ್ ಒಂದದ ರೀ. ಸೊ ನಮ್ಮ ಕಡೆ ಹೆಂಗ್ ಮಾಡ್ತಾರಂದ್ರ ಆಯುಧ ಪೂಜೆ, ಕಂಡೆ ಪೂಜೆ ಮಾಡ್ತಾರೆ. ಕಂಡೆ ಪೂಜೆ ದಿನ ನಾವು ಆಯುಧಗಳನ್ನೆಲ್ಲ ಇಡ್ತೇವೆ. ಸೊ ಇಡ್ಬೇಕಾದ್ರೆ ನಾವೇನು ಇಡ್ತಿದ್ವಿ ಅಂದ್ರೆ ಯಾವಾಗಿದ್ರು ನಾವೇನು ಸುಟಿಗೆ ಹೋಮ್ವರ್ಕ್ ಕೊಡ್ತಿದ್ರು ನಮ್ಗೆ. ಸೊ ಅದ ಬುಕ್ ಇಟ್ಬಿಡ್ತಿದ್ವಿ ನಾವು. ಅದಕ್ಕೆ ಈಗ ಏನು ಮಾಡ್ಬೋದು, ದಸರಾ ಒಳಗೆ ನಾವೆಲ್ಲ ನಮ್ದು ಲ್ಯಾಪ್ಟಾಪ್ ಏನದಲ್ಲ, ಆ ಲ್ಯಾಪ್ಟಾಪು ಲ್ಯಾಪ್ಟಾಪ್ ಮೌಸ ಇಟ್ಟು ಪೂಜೆ ಮಾಡ್ಬಿಡ್ದು. ಪೂಜೆ ಮಾಡ್ರೆ ಒಂದಿನ ತೆಗಿಯಲ್ಲ ಅದನ್ನ. ಸೊ ಮ್ಯಾನೇಜರ್ ಕಾಲ್ ಮಾಡಿ ಲಾಗಿನ್ ಮಾಡಂದ್ರೆ ಇಲ್ರಿ ನಮ್ಮ ಅವ್ರು ಬೈತಾರ, ಲಾಗಿನ್ ಮಾಡಂಗಿಲ್ಲ. ಅದಕ್ಕೆ ಅಷ್ಟು ಮಾಡ್ಬಿಡ್ರಿ ಈ ಸಲ ಎಲ್ಲ ಜಾಬ್ ಮಾಡೋರು.
ಇದ್ ನಾನು ಹೇಳೋದ್ ಮರ್ತೆ ನಾವು ಸಣ್ಣವರಿದ್ದಾಗ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಇರ್ತಲ್ಲ ಅದನ್ನೇ ಪೂಜೆ ಅದೇ ಮಾಡಿಸ್ತಿದ್ವಿ. ಈಗ ಇದೇ ಸಬ್ಜೆಕ್ಟ್ ಇದೆ, ಲ್ಯಾಪ್ಟಾಪ್ ಡಿಫಿಕಲ್ಟ್ ಇದೆ. ಡಿಫಿಕಲ್ಟ್ ಪಾರ್ಟ್ ಆಫ್ ಲೈಫ್ ಇಲ್ಲ ನಾವು ಮೊಬೈಲ್ ಫೋನ್ ಇಟ್ಬಿಡ್ರಿ, ಡಿಟಾಕ್ಸ್ ಮಾಡ್ಬಿಡ್ರಿ ಒಂದು ಒಂದ್ ದಿವ್ಸ ಆಯ್ತು ಪೂಜೆ. ಥ್ಯಾಂಕ್ ಯು ಸೋ Thank you. ಮಚ್. Thank you, thank you so much. ಆಲ್ ದ ಬೆಸ್ಟ್. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವ್ರಿಗೆಲ್ಲ ಪ್ರತಿದಿನ ನೀವು ಸಪೋರ್ಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಇದು ಕರುನಾಡ ಮನೆ ಮನೆ ಹಬ್ಬ.